ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಬಿಜೆಪಿಯ ವಿಚಾರವನ್ನೇ ಮಾತಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಯನ್ನು ಬಿಜೆಪಿ ತಂದುಕೊಂಡಿದೆ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ ಹಲವಾರು ವಿಚಾರಗಳು. ಕಡೆ ಪಕ್ಷ ಹೈಕಮಾಂಡ್ನಿಂದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದರು, ಸಮಸ್ಯೆ ಮುಗಿದೋಯ್ತು ಅಂದರೆ ನೋ, ಇಟ್ ಈಸ್ ಅ ರೀಸ್ಟಾರ್ಟ್ ಅನ್ನುವಂತಾಗಿದೆ. ಆರಂಭದಲ್ಲಿ ಒಂದು ಸಮಸ್ಯೆ ಇತ್ತು ನೋಡಿ, ವಿಜಯೇಂದ್ರ ಅನ್ನುವಂತಹ ಒಂದು ವಿಚಾರ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದರೆ ವಿಜಯೇಂದ್ರ ನಾವು ಪಕ್ಷದಲ್ಲಿರೋದೇ ಡೌಟ್ ಅನ್ನುವಂತಹ ಹಲವಾರು ಬಿಜೆಪಿ ನಾಯಕರ ಹೇಳಿಕೆ ಇದೆಯಲ್ಲ, ಬಿಜೆಪಿಯನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇದೆ ನೋಡಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 66, ಇದೇ ರೀತಿ ಏನಾದರೂ ಆಂತರಿಕವಾಗಿ ಬಿಕ್ಕಟ್ಟು ಅನ್ನೋದು ಮುಂದುವರಿತು ಅಂತ ಹೇಳಿದ್ರೆ ಅದು 36, ಆ ನಂತರ 26, 10 ಈ ರೀತಿಯ ರಿಸಲ್ಟ್ಸನ್ನು ಬಿಜೆಪಿ ಪಡೆದುಕೊಳ್ಳೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಅನ್ನುವಂಥ ಸನ್ನಿವೇಶ ಖಂಡಿತ ಬಂದೊದಗೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಯಾಕೆ ಈ ಮಾತು, ಯಾಕೆ ಇವತ್ತು ನಾವು ಬಿಜೆಪಿ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೋಡೋದಾದರೆ ನೋಡಿ, ರಾಜ್ಯದಲ್ಲಿ ಆಡಳಿತವನ್ನು ಕಾಂಗ್ರೆಸ್ ನಡೆಸ್ತಾ ಇದೆ ಅಂದಾಗ ರಹದಾರಿಯನ್ನು ಕೊಡೋದಲ್ಲ, ಮಾಡಿದ್ದನ್ನೇ ಮಾಡ್ಕೊಂಡು ಹೋಗಿ ಅಂತ. ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಅನ್ನೋದಿರುತ್ತೆ. ಆ ಜವಾಬ್ದಾರಿಯನ್ನು ಪ್ರತಿಪಕ್ಷಗಳು ಮರೆತ ಹಾಗೆ ಕಾಣ್ತಾ ಇದೆ. ಆಂತರಿಕ ಕಲಹದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಯಾರೂ ಕೂಡ ವಿರೋಧ ಪಕ್ಷದ ನಾಯಕರು ಅಂಥ ಒಂದು ಸ್ಟ್ಯಾಂಡನ್ನು ತಗೊಂಡಿಲ್ಲ. ಹಾಗಾಗಿ ಬಿಜೆಪಿಯ ಆಂತರಿಕ ಕಲಹ ಹಾಗಾದರೆ ಎಷ್ಟು ದಿವಸದವರೆಗೆ? ಹೈಕಮಾಂಡ್ ಮಧ್ಯಪ್ರದೇಶ ಅನ್ನೋದು ಯಾಕೆ ಅಂಥ ರೀತಿಯಲ್ಲಿ ಆಗ್ತಾ ಇಲ್ಲ? ವಿಜಯೇಂದ್ರ ಮಾಡಿದಂಥ ತಪ್ಪಾದರೂ ಏನು? ಈ ಸಮಸ್ಯೆ ಹೀಗೆ ಉಲ್ಬಣೆ ಆದರೆ ಕತೆ ಏನು? ಮತ್ತು ಬಿಜೆಪಿ ಅಂದಾಗ JDSನ ಸಖ್ಯದ ಜೊತೆ ಇರೋದರಿಂದಾಗಿ JDSಗೆ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡಿದೆ? ಎಲ್ಲದರ ವಿಚಾರ ಕುರಿತಂತೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಾಶ್ರೀ. ಒಂದು ಪಕ್ಷದ ಸಂದರ್ಭದಲ್ಲಿ ಆಂತರಿಕವಾಗಿ ಸಮಸ್ಯೆಗಳಿರುತ್ತೆ, ಕಂಪ್ಲೀಟ್ಲಿ ಅಗ್ರಿ, ಒಪ್ಕೊಳ್ಳೋಣ ಅದನ್ನು. ಆದರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿದ್ದಂತಹ ವಿಷಯಗಳು ಇವತ್ತು ಹೊರಭಾಗದಲ್ಲಿ ಮಾಧ್ಯಮದ ಮೈಕ್ಗಳ ಮುಂದೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಪಕ್ಷಕ್ಕೆ ಆಗುವಂತಹ ಬಹುದೊಡ್ಡ ಡ್ಯಾಮೇಜ್. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ನಂತರ ಶ್ರೀರಾಮುಲು, ಈಗ ಡಾಕ್ಟರ್ ಕೆ ಸುಧಾಕರ್. ಹಿರಿ ಹಿಗ್ತಾ ಇದೆ ವಿಜಯೇಂದ್ರ ವಿರೋಧಿ ಬಣದ ಗಾತ್ರ. ಯಾಕಂದರೆ ಆರಂಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿದಂತಹ ಒಂದು ಮಾತನ್ನು ನಾನು ರಿಕಾಲ್ ಮಾಡ್ತೀನಿ. ಸುಮಾರು 1.5 ವರ್ಷದ ಹಿಂದೆ ಯತ್ನಾಳ್ ಅವರು ಒಂಟಿ ಸಲಗದ ಹೋರಾಟ ಅಂತ ಹೇಳಿದರು. ಆದರೆ ಇವತ್ತು ಆ ಬಣದಲ್ಲಿ ಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ, ಗಮನಿಸಬೇಕು. ಯಾವ ರೀತಿಯ ವ್ಯತಿರಿಕ್ತವಾದಂಥ ಪರಿಣಾಮ ಆಗ್ತಿದೆ ಅನ್ನೋದನ್ನು ಗಮನಿಸಬೇಕು ನೋಡಿ. ವಿಜಯೇಂದ್ರ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದಾದರೆ ಅದು ಬಹುದೊಡ್ಡ ಜವಾಬ್ದಾರಿ. ಒಂದು ಪಕ್ಷವನ್ನು ಮುನ್ನಡೆಸೋದು ಅಂದರೆ ಅಲ್ಲಿ ಸಂಘಟನಾ ಚತುರತೆ ಅನ್ನೋದಿರುತ್ತೆ. ಹಿರಿಯರು, ಕಿರಿಯರು, ಮಧ್ಯವಯಸ್ಕರು ಇರ್ತಾರೆ ಅಂದರೆ ಅವರೆಲ್ಲರನ್ನ ಕೂಡ ಸಮಾನ ಮನಸ್ಕರ ಮನೋಭಾವದಿಂದ ಕರ್ಕೊಂಡು ಹೋಗಬೇಕು. ಅಲ್ಲಿ ವ್ಯತ್ಯಾಸ ಆಗಿದ್ದ ಪರಿಣಾಮ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಹಂತವಾಗಿ ನೆಲ ಕಚ್ತಾ ಇದೆ. ಬಿಜೆಪಿ ಮಾತ್ರ ನೆಲ ಕಚ್ತಾ ಇಲ್ಲ, ಜೊತೆಗೆ ಸಖ್ಯವನ್ನು ಬೆಳೆಸಿರುವಂಥ ಮೈತ್ರಿ ಪಕ್ಷ JDSನೂ ಅಧೋಗತಿಗೆ ತಗೊಂಡು ಹೋಗುತ್ತೆ. ಮತ್ತು ವಿರೋಧ ಪಕ್ಷ ಅನ್ನೋದು ಅಂತೂ ಅಂತಿಂಥ ಸ್ಥಾನ ಅಲ್ಲ, ಬಹುದೊಡ್ಡ ಜವಾಬ್ದಾರಿ. ಆ ಒಂದು ವಿರೋಧ ಪಕ್ಷ ಅನ್ನುವಂಥ ಹೊಣೆಗಾರಿಕೆಯನ್ನು ಕೂಡ ಮರೆತು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿಯೂ ಕೂಡ ಬಿಜೆಪಿ ಇಲ್ಲಿ ಫೇಲ್ ಆಗಿರೋದನ್ನು ಗಮನಿಸಬಹುದಾಗಿದೆ. ರೈಟ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಮಾನ್ಯ ಸುಧಾಕರ್ ಅವರ ಆಕ್ರೋಶಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ. ಆಕ್ರೋಶಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ. ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡೋಕ್ಕೆ ಹೊರಟಿದ್ದಾರೆ. ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಅದು ನಿಮಗೂ ಕೂಡ ಗೌರವ ತರೋದಿಲ್ಲ, ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ. ಜಿಲ್ಲೆ ತಂಡದಿಂದ ಯಾವ್ಯಾವ 3 ಹೆಸರುಗಳನ್ನು ಕೊಟ್ಟಿದ್ದಾರೋ ಆ 3 ಹೆಸರುಗಳನ್ನು ದೆಹಲಿಗೆ ಕಳಿಸ್ಕೊಟ್ಟು ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದ್ಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ 0. ನಾನು ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕು. ವೀಕ್ಷಕರು ಹೋಗಿದ್ದರು, ಎಲ್ಲರೂ ಕೂಡ ಅವರ ಸಮ್ಮುಖದಲ್ಲಾಗಿದೆ, ಅದರಲ್ಲಿ ನನ್ನ ಪಾತ್ರ ಏನಿಲ್ಲ. ದಯವಿಟ್ಟು ಸುಧಾಕರ್ ಅವರು ಕೂಡ ಅನ್ಯತಾ ಭಾವಿಸಬಾರ್ದು, ತಪ್ಪು ತಿಳ್ಕೊಬಾರ್ದು. ಮತ್ತು ಅಲ್ಲಿ ಕಾರ್ಯಕರ್ತನ ಆಗಿದೆ, ಹಾಗಾಗಿ ಏನು ಅವರು ಸರಿ ಮಾಡಬೇಕು, ಮುಂದೆ ಅವ್ರು ಯಾರು ಪದಾಧಿಕಾರಿ ಅವ್ರಿಗೂ ಅಧಿಕಾರ ಇದೆ. ಮುಂದೆ ಜಿಲ್ಲೆನಲ್ಲಿ ಯಾರ್ಯಾರು ಪದಾಧಿಕಾರಿಗಳು ಮಾಡಬೇಕು ಅವರು ಸಲಹೆ ಕೊಡಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ. ಖಂಡಿತ ರೀತಿ ಮಾತನಾಡ್ತಕ್ಕಂಥ ಸರಿಯಲ್ಲ. ಮತ್ತು ನನ್ನ
ಈ ಎಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರ ಪಾತ್ರ ಯಾವ ಜಿಲ್ಲೆಯಲ್ಲೂ ಕೂಡ ಇಲ್ಲ. ಅದನ್ನು ಮತ್ತೊಮ್ಮೆ ಘೋಷಣೆ ಮಾಡ್ತಾರೆ. ಸಾಕಷ್ಟು ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತೀನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ ಹಂಗೆ ಎತ್ತಿಬಿಟ್ರೆ ಮುಗಿದು. ಸಾಕಷ್ಟು ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತೀನಿ ವಿಜೇಂದ್ರಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾ ಇದ್ದೀರಿ? ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ ಹಂಗೆ ಎತ್ತಿಬಿಟ್ರೆ ಮುಗಿದು. ಸುಮ್ಮನೆ ಚುನಾವಣೆ ಮಾಡೋದು. ಮತ್ತೆ ಪಾಪ ಪಕ್ಷದಲ್ಲಿ ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳಾಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ಆಶ್ಚರ್ಯ ಆಗುತ್ತೆ. ಬಟ್ ಯತ್ನಾಳ್ ಅವ್ರ ಸ್ಟೇಟ್ಮೆಂಟ್ ಏನಂಥ ಆಶ್ಚರ್ಯಕರ ಅಲ್ಲ. ಯಾಕೆಂದರೆ ನೆನ್ನೆ ಮೊನ್ನೆ ಮಾತಾಡ್ತಾ ಇಲ್ಲ, ಬಹಳಷ್ಟು ವರ್ಷಗಳಿಂದ ಮಾತಾಡ್ತಾನೆ ಇದ್ದಾರೆ. ಆ್ಯಂಡ್ ಸೇಮ್ ಟೈಮ್ ನೇರ ಯಾವ ಕೃಪಾ ಕಟಾಕ್ಷದಿಂದ ಹಾಗಾದರೆ ಯತ್ನಾಳ್ ಅವ್ರು ಮಾತಾಡ್ತಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಡಾಕ್ಟರ್ ಕೆ ಸುಧಾಕರ್ ಮಾತಾಡಿದಂಥ ವಿಚಾರವನ್ನು ನಾನು ಉಲ್ಲೇಖ ಮಾಡೋದಾದರೆ, ಮಾನದಂಡದ ಬಗ್ಗೆ ಮಾತಾಡ್ತಾ ಇರೋರು. ಜಿಲ್ಲಾಧ್ಯಕ್ಷರು ನೇಮಕ ಆಗುತ್ತೆ ಅನ್ನೋದಾದರೆ 5,000 ಸದಸ್ಯತ್ವ ತಂದವನನ್ನು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತೀರಿ ಅನ್ನೋದಾದರೆ ಅದು ಹೇಗೆ ಸಾಧ್ಯ ಅಂತ ನಮ್ಮ ಹಿಂಬಾಲಕರು, ಕಾರ್ಯಕರ್ತರು ಅಂದ ಸಂದರ್ಭದಲ್ಲಿ 52,000ಕ್ಕೂ ಹೆಚ್ಚು ಸದಸ್ಯತ್ವವನ್ನು ತರ್ತಾರೆ. ಅಂಥವ್ರನ್ನ ತಂದು ಜಿಲ್ಲಾಧ್ಯಕ್ಷರು ಅಂತ ನೇಮಕ ಮಾಡೋದಿಲ್ಲ, ನಿಮ್ಮ ಆಪ್ತರನ್ನು ತಂದು ಕೂರಿಸ್ತೀರಿ ಅನ್ನೋದಾದ್ರೆ ನಾವು ಯಾಕೆ ಪಕ್ಷದಲ್ಲಿರಬೇಕು ಅನ್ನೋದು ನೇರ ಪ್ರಶ್ನೆ. ಅದಕ್ಕೆ ಪ್ರೀತಮ್ ಗೌಡ ಕೌಂಟ್ರು. ಇತ್ತ ಕಡೆ ರೇಣುಕಾಚಾರ್ಯ ಕೂಡ ಗರಂ ಆಗಿದ್ದಾರೆ. ಇಂಥ ಒಂದು ಸನ್ನಿವೇಶ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಆಂತರಿಕವಾಗಿ ಚರ್ಚೆ ಆಗಬೇಕಾಗಿರುವಂತಹ ವಿಷಯಗಳು, ಆಂತರಿಕವಾಗಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿರುವಂತಹ ವಿಷಯಗಳು ಇವತ್ತು ಬಹಿರಂಗವಾಗ್ತಾ ಇದೆ. ಮತ್ತಿಲ್ಲೊಂದು ನೈತಿಕತೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಕಾಂಗ್ರೆಸ್ ಬಗ್ಗೆ ಏನು ಟೀಕೆ ಟಿಪ್ಪಣಿ ಮಾಡಿದ್ದು, ಆದರೆ ನಾವು ಎಲ್ಲಿ ಎಡವಿದ್ದೀವಿ? ಇಂಥ ಪರಾಮರ್ಶೆಯನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸೋತಾಗಲೂ ಮಾಡಲಿಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಸೋತಾಗಲೂ ಮಾಡಿಲ್ಲ. ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ಅವರ ಮೇಲೆ ಬರ್ತಿರುವಂಥ ಟೀಕೆ ಟಿಪ್ಪಣಿಗಳು ಹೀಗಿದ್ದಾಗಲೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬಿಗ್ಗೆಸ್ಟ್ ಫೇಲ್ಯೂರನ್ನು ಹಾಗಾದರೆ BJP ಎದುರಿಸೋದಕ್ಕೆ ಸಿದ್ಧವಾಗಿದೆಯಾ ಅನ್ನುವಂಥ ಪ್ರಶ್ನೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ಡಾಕ್ಟರ್ ಕೇಶವ್ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರಾಗಿರುವಂಥ ಮಹೇಶ್ ಗೌಡ್ರಿದ್ದಾರೆ, ನಮಸ್ಕಾರ. ಇನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಹನುಮೇಶ್ ಯಾವಗಲ್ ಅವರಿದ್ದಾರೆ, ನಮಸ್ಕಾರ. ಸರ್, ಹಲವಾರು ಸಂದರ್ಭಗಳಲ್ಲಿ ನಾವು BJP, JDS, ಕಾಂಗ್ರೆಸ್, AP ವರ್ಷನ್ಗಳನ್ನು ಕೇಳಿರ್ತೀವಿ. ಹಲವಾರು ದಿವಸಗಳಿಂದ BJPಯ ಡೆವಲಪ್ಮೆಂಟ್ಸನ್ನು ನೀವು ಗಮನಿಸಿದ್ದೀರಿ. ನನಗೊಂದು ರೈಟ್ ನಾವು BJPಯಲ್ಲಿ ಏನಾಗ್ತಾ ಇದೆ, ಎಲ್ಲಿ ಎಡವಿದ್ದಾರೆ, ಈ ಮಟ್ಟಿಗಿನ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತವೆ ಅಂತ ಹೇಳಿದ್ರೆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಅಕ್ಷರಶಃ ಹೋಗಿದೆ ಅನ್ನೋದು ಕಾಣಿಸ್ತಾ ಇದೆ. ಎಲ್ಲಿ ಫೇಲ್ ಆದ್ರಂಗೆ ಅದರಲ್ಲಿ? ಈ BJP ಏನು ಶಿಸ್ತಿನ ಪಕ್ಷ ಅಂತ ನಾವು ಕರಿತೀವಿ, ನೀವೇ ಹೇಳಿದ್ರಿ. ಆ ಶಿಸ್ತಿನ ಪಕ್ಷ ಅನ್ನುವಂಥ ಏನು ಟೈಟ್ಲ್ ಇದೆಯಲ್ಲ, ಅದನ್ನು ಭಾಳ ವರ್ಷಗಳಾಗೋಯ್ತು ಕಳ್ಕೊಂಡು. BJPಯಲ್ಲಿ ಈಗ ಶಿಸ್ತು ಅನ್ನುವಂಥದ್ದು ಎಳ್ಳಷ್ಟು ಉಳಿದಿಲ್ಲ. ಮತ್ತು ಕೇಂದ್ರದಲ್ಲಿ ಇಷ್ಟೊಂದು ನಾಯಕತ್ವ ಗಟ್ಟಿ ಇದ್ದರೂ ಕೂಡ ರಾಜ್ಯದಲ್ಲಿ ಮಾತ್ರ BJP ಈ ರೀತಿ ಒಂದು ಆಂತರಿಕ ಕಚ್ಚಾಟ ನಡೀತಾ ಇರುವಂಥದ್ದನ್ನು ನೋಡಿದರೆ ಹೈಕಮಾಂಡ್ಗೆ ಕರ್ನಾಟಕದ BJP ಘಟಕದಲ್ಲಿ ಆಗ್ತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಮತ್ತು ಹೈಕಮಾಂಡ್ಗೆ ಒಂದು ರಾಂಗ್ ಪರ್ಸೆಪ್ಷನ್ ಇದೆ. ಏನಂದರೆ ಯಡಿಯೂರಪ್ಪನವ್ರ ಕುಟುಂಬ ಬಿಟ್ಟರೆ ರಾಜ್ಯದಲ್ಲಿ BJPಯನ್ನು ಅಧಿಕಾರಕ್ಕೆ ತರೋದಕ್ಕೆ ಯಾರಿಗೂ ಆಗೋದಿಲ್ಲ ಅನ್ನುವಂಥದ್ದು. ಅವ್ರ ಜೊತೆಗೆ ಒಂದು ಪ್ರಬಲವಾದಂಥ ಸಮುದಾಯ ಇದೆ. ಹೀಗಾಗಿ ಯಡಿಯೂರಪ್ಪನವ್ರು ನಾವು ತೆಗೆದುಬಿಟ್ವಿ, ಅಕಾಲಿಕವಾಗಿ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದುಬಿಟ್ವಿ, ಹೀಗಾಗಿ ನಮಗೆ ಹಿನ್ನಡೆ ಆಯಿತು, ಅದಕ್ಕೆ ಅವ್ರ ಕುಟುಂಬದವರಿಗೆ ಒಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಅದೇ ತಪ್ಪಾಗ್ತಾರೆ. ಆದರೆ ಎಲ್ಲ ಒಂದು ಕಡೆ
ವಿಜಯೇಂದ್ರ ಅವರು ಬಂದ ಮೇಲೆ ಎಲ್ಲ ನಾಯಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಯಡಿಯೂರಪ್ಪನವರಿದ್ದಾಗೂ ಸಾಕಷ್ಟು ಗೊಂದಲಗಳಿತ್ತು. ಎಲ್ಲೋ ಒಂದು ಕಡೆ ಹೊಸ ರಕ್ತ, ಹೊಸ ಯುವ ನೇತಾರಾಗಿರೋದ್ರಿಂದ ಪಕ್ಷವನ್ನು ಓಡಾಡಿ ಸಂಘಟನೆ ಮಾಡ್ತಾರೆ, ಎಲ್ಲ ನಾಯಕರನ್ನ ಒಗ್ಗೂಡಿಸ್ತಾರೆ ಅನ್ನುವಂಥ ಒಂದು ಎಲ್ಲರಿಗೂ ಆ ನಿರೀಕ್ಷೆ ಇತ್ತು. ಇವತ್ತು ಆ ನಿರೀಕ್ಷೆ ಹುಸಿಯಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಹಿಂದೆ ನೋಡದೇ ಇರುವಷ್ಟು ಕಿತ್ತಾಟಗಳು, ಅದು ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ. ಯೂಶಲಿ ರಾಜಕೀಯ ಪಕ್ಷಗಳಲ್ಲಿ ಕಿತ್ತಾಟ ಆಗೋದು ಅಧಿಕಾರದಲ್ಲಿ ಇದ್ದಾಗ. ನಾವು ಹಿಂದೆ ಅನೇಕ ಉದಾಹರಣೆಗಳನ್ನ ನೋಡಿದೀವಿ. ಯಾವ ಪಕ್ಷದ ಸರ್ಕಾರ ಇರುತ್ತೆ ಆ ಅಧಿಕಾರದಲ್ಲಿ ಇದ್ದಾಗ ಕಿತ್ತಾಟಗಳು ಜಾಸ್ತಿ. ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಇಷ್ಟು ಕಿತ್ತಾಡ್ತಾ ಇದ್ದಾರೆ ಅಂದ್ರೆ ಒಂದು ಗಂಭೀರವಾದಂಥ ಸಮಸ್ಯೆ ಬಿಜೆಪಿಯಲ್ಲಿದೆ, ರಾಜ್ಯ ಬಿಜೆಪಿಯಲ್ಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸರ್, ನಂಗೆ ಒಂದೊಂದೇ ವಿಚಾರಕ್ಕೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗಿ, ರಾಜ್ಯ ಬಿಜೆಪಿ ಅಂದಾಗ ರಾಜ್ಯದ ಹಿರಿಯ ಬಿಜೆಪಿ ನಾಯಕರಲ್ಲೇ ಅಸಮಾಧಾನ ಇದೆ. ಅಂದರೆ ನಾನು ಕಂಡಂತಹ ಬಿ ಜೆ ಪಿ ಇದಲ್ಲ, ನಾವಿದ್ದಂತಹ ಬಿ ಜೆ ಪಿ ಇದಲ್ಲ, ಅವತ್ತಿಗೂ ಅಸಮಾಧಾನ ಇತ್ತು. ಆದರೆ ಅದನ್ನು ಬಗೆಹರಿಸ್ಕೊಳ್ಳೋ ರೀತಿ ಬದಲಾಗಿತ್ತು. ಬಟ್ ಇವತ್ತು ನಾವು ಕಾಣ್ತಿದ್ದೀವಲ್ಲ, ಈ ಬಿ ಜೆ ಪಿ ನಾವು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಡಿ ವಿ ಸದಾನಂದ ಗೌಡ್ರು ಇರ್ಬೋದು, ಹಲವಾರು ಹಿರಿಯ ನಾಯಕರು. ಈಗ ಈಶ್ವರಪ್ಪನವರು ಪಕ್ಷ ಬಿಟ್ಟು ಮಾತಾಡ್ತಾರೆ ಅನ್ನೋದಾದರೆ ಅವ್ರಿಗೆ ಬರಬೇಕು ಅಂತ ಆಸೆ, ಆದರೆ ಆಗ್ತಿಲ್ಲ ಅನ್ನುವಂಥ ಸಿಚುವೇಶನ್. ಅಂದರೆ ಅಂಥ ಒಂದು ಸಂದಿಗ್ಧತೆ ಹಿರಿಯ ನಾಯಕರಲ್ಲಿ ಕಾಡ್ತಾ ಇದೆ ಅಂತ. ಅದು ನೋಡಿ, ಯಾರು ಪಕ್ಷಕ್ಕಾಗಿ ದುಡಿದಿದ್ರು, ಯಾರು ಪಕ್ಷದ ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ರು, ಇವತ್ತು ಅವರೆಲ್ಲರೂ ದೂರ ಆಗಿದ್ದಾರೆ. ಇವತ್ತು ಬಿಜೆಪಿಯಲ್ಲಿರುವಂಥವರೆಲ್ಲರೂ ಅಧಿಕಾರದಾಹಿ ನೇತಾರರವರೆಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಮೂಲ ಬಿಜೆಪಿಗರಲ್ಲಿ ಒಂದು ಅಸಮಾಧಾನ ಇದೆ. ಇವರು ಕೆಲವೊಬ್ಬರಿಗೆ ನಮಗೆ ಬಹಿರಂಗವಾಗಿ ಕಾಣ್ತಾ ಇದ್ದಾರೆ. ಯಾರು ಯತ್ನಾಳ್ ಅಂತವರು, ರಮೇಶ್ ಜಾರಕಿಹೊಳಿ ಅಂತವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಹೇಳಿಕೆ ಕೊಡದೇ ಇರುವಂಥವ್ರು ಇದೆಲ್ಲವನ್ನು ನೋಡಿ ಮೌನಕ್ಕೆ ಶರಣಾದಂಥ ಅನೇಕ ನಾಯಕರು ಬಿಜೆಪಿಯಲ್ಲಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಹೈಕಮಾಂಡ್ಗೆ ಈ ವಿಷಯಗಳು ಗೊತ್ತಾಗ್ತಾ ಇಲ್ಲ, ಬದಲಾವಣೆ ತರಕ್ ಆಗ್ತಾ ಇಲ್ಲ. ಬಿಜೆಪಿಯಲ್ಲಿ ಒಂದು ಹೊಸ ನಾಯಕತ್ವ. ಯಾಕೆ ನೀವು ಯಡಿಯೂರಪ್ಪನವ್ರ ಕುಟುಂಬಕ್ಕೆ ನೇತು ಬೀಳ್ತಾ ಇದ್ದೀರಾ? ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸಂಘಟನೆ ಮಾಡುವಂಥದ್ದು, ಪಕ್ಷಕ್ಕೆ ಒಂದು ಹೊಸ ಉತ್ಸಾಹ ತರುವಂತ ಒಬ್ಬ ನಾಯಕನ ಆಯ್ಕೆ ಮಾಡಬಹುದಾಗಿತ್ತು. ಪಕ್ಷದ ಹೀಗೆ ಯೋಚನೆ ಮಾಡಬಹುದು. ರೈಟ್, ಇದೊಂದು ಹೈಕಮಾಂಡ್ನ ನಿರ್ಧಾರ. ವಿಜೇಂದ್ರ ಅವರ ಸ್ಥಾನದಲ್ಲಿ ಕೂತಿದ್ದಾರೆ, ಹಿರಿಯರು ಆಶೀರ್ವದಿಸೋದು, ಅವರ ವಿಚಾರಧಾರೆಯನ್ನು ಧಾರೆ ಎರೆಯುವಂಥದ್ದು. ಎಸ್, ಮುನ್ನುಗ್ಗಿ ವಿಜಯೇಂದ್ರ. ಯಾಕೆ ಮನೋಭಾವದಲ್ಲಿ ಚಿಂತನೆಗಳಾಗ ಅದು ನಾಯಕತ್ವವನ್ನು ಹೇರಿಕೆ ಆದಾಗ ವಿರೋಧಗಳು ಬರುತ್ತೆ. ಎಲ್ಲರೂ ಎಕ್ಸೆಪ್ಟ್ ಮಾಡುವಂಥ ನಾಯಕತ್ವ ಬೇಕಾಗಿತ್ತು, ಅದು ಕೊಡೋಕೆ ಆಗ್ತಾ ಇಲ್ಲ. ಮತ್ತು ನೋಡಿ, ಪ್ರಮುಖವಾಗಿ ಇವತ್ತು ಪ್ರತಿಪಕ್ಷದಲ್ಲಿರುವಂಥ ಬಿಜೆಪಿ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಇಟ್ಕೊಂಡು ಪ್ರತಿದಿನ ಹೋರಾಟ ಮಾಡಬೇಕು. ಯಾವಾಗ ನೀವು ಹೋರಾಟ ಮಾಡೋದಿಲ್ಲ, ಇವತ್ತು ಮೂಡಾದಂಥ ದೊಡ್ಡ ಹಗರಣದಲ್ಲಿ ಇವ್ರು ಏನು ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಸಿದ್ದರಾಮಯ್ಯನವ್ರು ಜೈಲಿಗೆ ಹೋಗೇ ಬಿಡ್ತಾರೆ ಅನ್ನುವಂಥದ್ದು. ಆಗಲಿಲ್ಲ. ಒಂದು ತಾರ್ಕಿಕ ಅಂತ್ಯಕ್ಕೆ ಯಾವುದೇ ಒಂದು ವಿವಾದಗಳನ್ನು, ಯಾವುದೇ ಒಂದು ವಿಷಯಗಳನ್ನು ತೆಗೆದುಕೊಂಡು ಹೋಗಕ್ಕೆ ಆಗದೆ ಇರುವಂತ ಒಂದು ಪ್ರತಿಪಕ್ಷ ಆಗಿ ಇವತ್ತು ಬಿಜೆಪಿ ಕೆಲಸ ಮಾಡ್ತಾ ಇದೆ. ಒಂದು ರೀತಿ ನಿಷ್ಕ್ರಿಯ ಅಂತಾನೆ ಹೇಳ್ಬೇಕು. ಯಾವಾಗ ಪ್ರತಿಪಕ್ಷ ಸಕ್ರಿಯವಾಗಿ ಕೆಲಸ ಮಾಡೋದಿಲ್ಲ, ಆವಾಗ ಅವರಲ್ಲೇ ಕಿತ್ತಾಟಗಳು ಶುರುವಾಗುತ್ತೆ. ನಿಮ್ಮ ಅಟೆನ್ಷನ್, ಕಾರ್ಯಕರ್ತರು, ನಾಯಕರ ಎಲ್ಲರ ಅಟೆನ್ಷನ್ ಎಲ್ಲಿ ಇರ್ಬೇಕಂದ್ರೆ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಪ್ರತಿನಿತ್ಯ ಎತ್ತಿ ತೋರಿಸ್ಬೇಕು, ಪ್ರತಿದಿನ ಹೋರಾಟ ಮಾಡಬೇಕು. ಆವಾಗ ಎಲ್ಲ ಕಡೆ ಏನೋ ನಡೀತಾ ಇದೆ, ನಮ್ಮ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ, ಅವಾಗ ಅವ್ರು ಕೈ ಜೋಡಿಸ್ತಾರೆ. ಇಲ್ಲಿ ವಿಜಯೇಂದ್ರ ಅವರು ಎಲ್ಲ ಒಂದು ಕಡೆ ಅದನ್ನು ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ನೋಡಿ, ಬಿಜೆಪಿಯ ಕಳೆದ ಅಸೆಂಬ್ಲಿ ಚುನಾವಣೆ ಆದಾಗ, ಲೋಕಸಭೆ ಚುನಾವಣೆ ಆದಾಗ, ವಿಶೇಷವಾಗಿ ಅಸೆಂಬ್ಲಿ ಚುನಾವಣೆ ಆದಾಗ ಅನೇಕ ಬಿಜೆಪಿ ನಾಯಕರು ಒಂದು ಹೇಳಿಕೆ ಕೊಟ್ಟರು. ಅದು ಇವತ್ತು ಬಿಜೆಪಿಯನ್ನ ಒಳಗಡೆ ಕಿತ್ತು ತಿಂತಾ ಇರುವಂಥದ್ದು. ಅದು ಏನಂದ್ರೆ, ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಒಂದು ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ. ಇದು ಬಹಳ ಚರ್ಚೆ ಆಗ್ತಾ ಇರುವಂಥದ್ದು. ಅದನ್ನ ಪ್ರತಾಪ್ ಸಿಂಹ ಹೇಳಿದ್ರು. ಈಗ ಅನೇಕ ನಾಯಕರು ಯಾರು ಕಟ್ಟ ಬಿಜೆಪಿಯ ಬೆಂಬಲಿಗರಿದ್ದಾರೆ, ಕಟ್ಟ ಸಿದ್ಧಾಂತಕ್ಕೆ ಬದ್ಧರಾದಂಥವ್ರು, ಅವರೆಲ್ಲರ ಹೇಳಿರುವಂಥದ್ದು ಬಿಜೆಪಿಯಲ್ಲಿ ನಡೀತಾ ಇರುವಂಥದ್ದು ಹೊಂದಾಣಿಕೆ ರಾಜಕಾರಣ. ಈ ಹೊಂದಾಣಿಕೆ ರಾಜಕಾರಣದ ಫಲವಾಗಿ ಇವತ್ತು ಆಡಳಿತ ಪಕ್ಷದ ವೈಫಲ್ಯಗಳನ್ನ ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗೋಕ್ಕೆ ಬಿಜೆಪಿಯಿಂದ ಆಗ್ತಾ ಇಲ್ಲ. ರೈಟ್. ಮಹೇಶ್ ಗೌಡ್ರೆ, ನೀವು ಹೇಳಬೇಕು, ಬಿ ಜೆ ಪಿನೇ ತೊಗೊಂಡ್ರೆ ಅಥವಾ ಜೆ ಡಿ ಎಸ್ ಅನ್ನೇ ತೊಗೊಂಡ್ರೆ ಪ್ರಬಲ ಪಕ್ಷಗಳು ಅಂತ ಹೆಸರನ್ನು ಪಡೆದುಕೊಂಡಂತಹ ಪಕ್ಷ. ದ ಡೌನ್ಫಾಲ್ ಆಫ್ ಬಿ ಜೆ ಪಿ, ದ ಡೌನ್ಫಾಲ್ ಆಫ್ ಜೆ ಡಿ ಎಸ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ, ಆಂತರಿಕ ಸಮಸ್ಯೆಗಳಿಂದನೇ. ಮಾಧ್ಯಮಗಳಿಗೆ, ಜನಗಳಿಗೆ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಇವತ್ತು ದೇಶದ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ ಯಾವ ಪಕ್ಷನೂ ಸಹ ಕೆಳಗಡೆ ಬರೋದಿಲ್ಲ, ಯಾವ ಪಕ್ಷನೂ ಮೇಲೆ ಇರೋದಿಲ್ಲ. ಕೆಳಗಡೆ ಬಂದರೂ ಮೇಲೆ ಹೋಗ್ತೇವೆ, ಮೇಲೆ ಹೋದ್ರೂ ಕೆಳಗಡೆ ಬರೋದನ್ನು ಈ ಸಮಾಜದಲ್ಲಿ ನಾವು ಅಲ್ಲೇ ನೋಡಿ ಸಾಕಾಗೋಗಿದೆ. ಇವತ್ತು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡಿರೋದು, ವಿಜಯೇಂದ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿರೋದನ್ನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಭಾರತೀಯ ಜನತಾ ಪಕ್ಷ ಖಂಡಿತವಾಗ್ಲೂ ಒಂದು ಶಿಸ್ತಿನ ಪಕ್ಷ, ಅದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಅಷ್ಟೇ ಈ ದೇಶದಲ್ಲಿ ಅದು ಶಿಸ್ತಿನ ಪಕ್ಷವೇ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬಾಹ್ಯ ಬೆಂಬಲವಾಗಿ RSS ಸದಾ ನಿಂತಿದೆ. ಅದರ ಹಿಂದೆಗಡೆ ಹನುಮೇಶ್ ಸರ್ ಹೇಳಿದ್ದೆಲ್ಲ ಸತ್ಯ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ. ಒಂದು ಬಹುಮುಖ್ಯವಾಗಿ ನಿಮ್ಮ ಹತ್ರ ಮಾತನಾಡ್ತೇನೆ ದಿವ್ಯಾಜಿ, ಇಲ್ಲಿ
ಏನು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಇದು ಕೇವಲ ಬಿ ಜೆ ಪಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ಪಕ್ಷಗಳಲ್ಲೂ, ಈ ರಾಷ್ಟ್ರದ ಎಲ್ಲ ಪಕ್ಷಗಳಲ್ಲೂ ಆಂತರಿಕ ಗುದ್ದಾಟ ಇದ್ದೇ ಇದೆ. ಆದರೆ ಪಕ್ಷದ ವಿರುದ್ಧವಾಗಿ ಯಾರೂ ಮಾತನಾಡೋದಿಲ್ಲ, ಅದನ್ನು ನಾವು ಗಮನ ಹರಿಸಬೇಕಾಗತ್ತೆ. ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ದೆಹಲಿ ಮಟ್ಟದ ರಾಜಕಾರಣಿಗಳ ವಿರುದ್ಧವಾಗಿ ಒಬ್ಬರು ಮಾತನಾಡ್ತಾ ಇಲ್ಲ. ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇವತ್ತು ಮಾತನಾಡೋದನ್ನು ನಾವು ನೋಡಿದ್ದೇವೆ. ವಿಜೇಂದ್ರ ಸಾಹೇಬ್ರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ, ಮತ್ತು ಅವರ ವಿರುದ್ಧವಾಗಿ ಕೆಲವು ವ್ಯಕ್ತಿಗಳ ಜೊತೆ ಎಲ್ಲರೂ ಮಾತನಾಡ್ತಾರೆ. ಯಾವಾಗ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾರೋ ಅವರನ್ನು ಪಕ್ಷದಿಂದ ಹೊರಗಾಕಲಾಗುತ್ತೆ. ಇದು ಪಕ್ಷದ ಶಿಸ್ತಿನ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಇಲ್ಲಿ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾವು ಇವತ್ತು ಏನು ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಿದ್ದೇ ಆದರೆ 2024ರಿಂದ 26ವರೆಗೆ ಈ ದೇಶದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದೆ ಅವೆಲ್ಲ ಆಂತರಿಕ ಒಂದು ಸಾಂಸ್ಥಿಕ ಚುನಾವಣೆಗಳನ್ನು ನಡೆಸಬೇಕಾದಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಅದು ಹೇಗಿರ್ತದೆ ಅಂತ ಹೇಳಿದ್ರೆ, ರಾಜ್ಯದ ಮಟ್ಟದಲ್ಲಿ ಸಾಂಸ್ಥಿಕ ಚುನಾವಣಾಧಿಕಾರಿಗಳಿರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಸಾಂಸ್ಥಿಕ ಚುನಾವಣಾಧಿಕಾರಿಗಳಿರ್ತಾರೆ. ಈ ಜಿಲ್ಲಾ ಮಟ್ಟದಲ್ಲಿರುವಂಥ ಸಾಂಸ್ಥಿಕ ಚುನಾವಣಾಧಿಕಾರಿಗಳು ಜಿಲ್ಲೆಯಲ್ಲಿ ಒಂದು ಏನು 25 ಜನ ಮೆಂಬರ್ಶಿಪ್ಪನ್ನು ಮಾಡಿ, ಆ ಮೆಂಬರ್ಶಿಪ್ ಯಾರ್ಯಾರು ಎಲೆಕ್ಟೆಡ್ ಆಗಿರ್ತಾರೆ ಅವ್ರ ವೋಟರ್ಸನ್ನು ತೆಗೆದುಕೊಂಡು ಜಿಲ್ಲೆ ಒಳಗಡೆ ಯಾರನ್ನು ಅಧ್ಯಕ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ನೇರವಾಗಿ ರಾಜ್ಯ ಚುನಾವಣಾ ಉಸ್ತುವಾರಿಗೆ ಕಳಿಸ್ತಾರೆ. ಇದರಲ್ಲಿ ಕ್ಯಾಪ್ಟನ್ ಗಣೇಶ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, 23 ಜನರನ್ನು ನಾನು ನೇಮಕ ಮಾಡಿ ಕಳಿಸಿದ್ದೀನಿ, ಅದಕ್ಕೆ ಮುದ್ರೆ ಆಗಿದೆ ಅಂತ ಹೇಳಿದ್ದಾರೆ. ಅದರ ಅರ್ಥ 23 ಜನ ಯಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಡೀತಾ ಇರುವಂಥ ಸಂದೇಶ ಏನು ಅಂತ ಹೇಳಿದ್ರೆ, ಅವರೆಲ್ಲ ವಿಜಯೇಂದ್ರ ಕಡೆಯವರು ಅಂತ. ನಮ್ಮನ್ನ ಕೇಳ್ದೇನೆ ಇವರು ಅಧ್ಯಕ್ಷ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ವಿಜಯೇಂದ್ರ ಕಡೆಯವರು ಇವರೆಲ್ಲ. ಹೇಗೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಗೊತ್ತಿದೆ. ನೇರವಾಗಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾದ್ರೂ ನಾವಿಲ್ಲಿ ಏನು ಜಿಲ್ಲಾಧ್ಯಕ್ಷಗಳಿರ್ತಾರೆ, ಅವರ ಚುನಾವಣೆಯಲ್ಲಿ ಮತದಾನ ಖಂಡಿತವಾಗ್ಲೂ ಬೇಕಾಗುತ್ತೆ. ನೇರವಾಗಿ ಮಾಡಿದ್ರು ಅವರ ಸಿಗ್ನೇಚರ್ ಬೇಕು, ಚುನಾವಣೆ ನಡೆಸಿದ್ರು ಸಹ ಅವ್ರ ಒಪ್ಪಿಗೆ ಬೇಕೇ ಬೇಕು. ಇಲ್ಲಿ ಶಿಸ್ತಿನ ಪಕ್ಷ ಮಹೇಶ್ ಗೌಡ್ರ 1980ರಿಂದ ಆಂತರಿಕವಾಗಿ ಒಂದು ಚುನಾವಣೆಯನ್ನು ನಡೆಸ್ಕೊಂಡ್ ಬಂದಿದ್ದು ಬಿಜೆಪಿ. ಏಕಾಏಕಿ ಹೈಕಮಾಂಡ್ ನಿರ್ಧಾರವೇ ಆಗಿರ್ಬೋದು, ವಿಜೇಂದ್ರ ಅನ್ನುವಂಥ ಹೆಸರು ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಒಪ್ಕೊಂಡ್ರು, ವಿರೋಧಿಸಿದ್ರು. ಇಂಥ ಒಂದು ಸಿಚುವೇಶನ್ ನಡುವೆ ಹಲವು ಬಿಜೆಪಿಯ ನಾಯಕರೇ ಹೇಳ್ತಾರೆ, ಹಿರಿಯ ನಾಯಕರು, ಸೋಕಾಳ್ ನಾಯಕರೇ ಹೇಳ್ತಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದ ನಂತರದ ಸಂದರ್ಭದಲ್ಲಿ ಆಂತರಿಕ ಚುನಾವಣೆ ಯಾವಾಗ ಆಗತ್ತೆ ಆಗ ಬರ್ತಾರೆ ನೋಡಿ ಅಧ್ಯಕ್ಷರು, ಅವರು ಅಧಿಕೃತ ಅಧ್ಯಕ್ಷರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಇದಕ್ಕಿಂತ ಬೇಕಾ ಏನು ಅಂದ್ರೆ, ರಾಧಾ ಮೋಹನ್ ದಾಸ್ ರವರು ವಿವಾದಗಳಿಂದ ಹೊರತಾಗಿರ್ಲಿಲ್ಲ. ರಾಧಾ ಮೋಹನ್ ದಾಸ್ ರವರು ಸಹ ಉತ್ತರ ಪ್ರದೇಶದಲ್ಲಿ ಸನ್ಮಾನ್ಯ ಇವಾಗೇನು ಮುಖ್ಯಮಂತ್ರಿಗಳಿದ್ದಾರೆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿಕೊಂಡು ಅಲ್ಲೂ ಸಹ ಬೆಂಕಿಯಲ್ಲಿ ಬಾಣಲೆಗೆ ಬಿದ್ದು ದೆಹಲಿ ಮಟ್ಟದಲ್ಲಿ ಅವರನ್ನು ಕರ್ನಾಟಕದ ಉಸ್ತುವಾರಿಗಳನ್ನಾಗಿ ಮಾಡಿದ್ದಾರೆ. ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೇ ರಾಜಕೀಯ ಪಕ್ಷ, ಯಾವುದೇ ರಾಜಕಾರಣಿಗಳು ತನ್ನ ಪಕ್ಷವನ್ನು, ತನ್ನ ಪಕ್ಷದ ಅಧ್ಯಕ್ಷಗಳಿಗೆ ರೆಸ್ಪೆಕ್ಟನ್ನು ಕೊಡುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮಾತಾಡೋದು ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಅಸಹ್ಯ ಅನಿಸುತ್ತೆ, ಅಶಿಸ್ತಿಗೆ ಕಾರಣ ಆಗುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ ಮೇಡಮ್. ಇದು ಆಂತರಿಕವಾಗಿ ಏನಪ್ಪ ಅಂತ ಹೇಳಿದ್ರೆ, ಮುಂಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಬೇರೆ ಪಕ್ಷಗಳಿಂದ ನಮ್ಮ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗೋದಂತೂ ಸಹಜ. ನಾವು ಸಹ ಒಂದು ಭಾರತೀಯ ಜನತಾ ಪಕ್ಷದ ಜೊತೆ ಸ್ನೇಹ ಸಂಬಂಧದಲ್ಲಿ ಇವತ್ತು ರಾಜಕಾರಣದಲ್ಲಿ ಇದ್ದೇವೆ. ನಾವು ಸಹ ಇದನ್ನ ಈ ಸ್ಟೇಟ್ಮೆಂಟ್ಗೆ ಕೇಳಿದ್ದು ಮಹೇಶ್ ಗೌಡ್ರೆ, ದ ಡೌನ್ಫಾಲ್ ಆಫ್ JDS ಅಂಡ್ ಬಿಜೆಪಿ ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂದ್ರೆ ಇದೇ ಕಾರಣಕ್ಕೆ. ಆಂತರಿಕ ಸಮಸ್ಯೆಗಳು ಎಂತೆಂಥ ದೊಡ್ಡ ಪಕ್ಷವನ್ನು ನೆಲ ಕಚ್ಚಂಗೆ ಮಾಡುತ್ತೆ ಅಂದರೆ 66-36ಕ್ಕೆ ಬರೋದೇನು ದೊಡ್ಡ ವಿಷಯವೇ? ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ನವರು 2028ಕ್ಕೆ ನಾವೇ ಅಂತ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ನಾನೇ CM ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನವನ್ನು ಪಡ್ತಿದ್ದಾಗ ಹಾಗಾದರೆ BJP ಮತ್ತು JDS ಕಂಟೆಸ್ಟೇ ಮಾಡಲ್ವಾ? ಅಲ್ಲ, ಇಲ್ಲಿ ನೋಡಿ, BJP ಮತ್ತು JDS ಈ ನಾವಾಗಲಿ ಅಥವಾ ಕಾಂಗ್ರೆಸ್ ಪಕ್ಷ ಈಗಾಗಲೇ ಮುಂದೆ ಬಂದ್ಬಿಡ್ತೀವಿ ಅಂತ ಯೋಚನೆ ಮಾಡೋದಾಗ್ಲಿ ಅದು ಖಂಡಿತ ಸಾಧ್ಯ ಇಲ್ಲ. ಜನತಾದೇಶ ಜನಾರ್ದನ ತೀರ್ಮಾನ ಏನ್ ಮಾಡ್ತಾನೆ ಅವತ್ತಿಗೆ ಅದ್ ನಡೆಯುತ್ತೆ. ಈ ರಾಜ್ಯದಲ್ಲಿ ನಾವೇ ಬಂದ್ಬಿಡ್ತೀವಿ ಅವೆಲ್ಲ ಶುದ್ಧ ಸುಳ್ಳು. JDS ಹೇಳಕ್ಕಾಗಲ್ಲ, BJP ಹೇಳಕ್ಕಾಗಲ್ಲ, ಕಾಂಗ್ರೆಸ್ ಹೇಳಕ್ಕಾಗಲ್ಲ. ನಮ್ಮ ನಡವಳಿಕೆಗಳ ಮೇಲೆ, ನಾವು ಮಾಡಿದಂತ ಜನರಿಗೆ ಸಹಾಯದ ಮೇಲೆ, ಈ ರಾಜ್ಯದಲ್ಲಿ ನಡ್ಕೊಳ್ತಕ್ಕಂಥ ಉತ್ತಮ ಆಡಳಿತದ ಮೇಲೆ ಡಿಸೈಡ್ ಆಗುತ್ತೆ ಹೊರತು ನಾವೇ ಬರ್ತೀವಿ ಅನ್ನೋದು ಶುದ್ಧ ಸುಳ್ಳು. 65 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತ ಕಾಂಗ್ರೆಸ್ ಪಕ್ಷ ಏನಾಯ್ತು 1975 ದಶಕದಲ್ಲಿ ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದೆಲ್ಲ ಇವತ್ತು ನಡೆಯೋದಿಲ್ಲ ಆಟ. 21ನೇ ಶತಮಾನದಲ್ಲಿ ಭಾರತ ಮುನ್ನುಗ್ಗುತ್ತಿರುವಂತ ಸಂದರ್ಭದಲ್ಲಿ ಅವೆಲ್ಲ ಕಟ್ಟಿಡ್ಬುತ್ತಿ. ಅನಿಮೇಶ್ ಸರ್ ಒಂದು ಮಾತನ್ನ ಹೇಳಿದ್ರು, ಅದೇನಪ್ಪಾ ಅಂತ ಹೇಳಿದ್ರೆ ಖಂಡಿತ ಅದನ್ನು ಒಂದು ಸ್ವಲ್ಪ ಎಲ್ಲ ಒಪ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಿತ್ತಾಟಗಳು ಬರೋದು ಕಡಿಮೆ ಅಂತ ಹೇಳಿದ್ರು. ಎಲ್ಲಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಿತ್ತಾಟಗಳು ಜಾಸ್ತಿ ಬಂದರೂ ಸಹ ಒಗ್ಯಾಡ್ತಾ ಇರುತ್ತೆ.
ಫಾರ್ ಎಕ್ಸಾಂಪಲ್ ನೋಡಿದ್ರೆ ಇವತ್ತು ರಾಜ್ಯದ ಕಾಂಗ್ರೆಸ್ನಲ್ಲಿ ಹೇಗೆ ಹೊಗೆಯಾಡ್ತಾ ಇದೆ ಅನ್ನೋದನ್ನ, ಆದ್ರೆ ಅಧಿಕಾರ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಕಿತ್ತಾಡೋದಿದೆಯಲ್ಲ, ಮಹೇಶ್ ಗೌಡ್ರೆ, ಇದನ್ನ ನಾನು ಯಾಕೆ ಒಪ್ಪಲ್ಲ ಅಂದರೆ ಹುಕುಮ್ ಒಂದು ಬಂತು, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ದೇ ಆರ್ ಫಾಲೋಯಿಂಗ್. ದರ್ಶನ್ ಅವರೇ ಪ್ಲೀಸ್ ಕಂಟಿನ್ಯೂ. ಏನು ಹೇಳಕ್ ಬಯಸ್ತೀರಿ? ಮೇಡಮ್, ದುರ್ದೈವ ನಾವ್ಯಾರು ಬಿಜೆಪಿಯವರಲ್ಲ. ನಮ್ಮ ಹಣೆ ಬರೋಕ್ಕೆ ನಾವು ಇವತ್ತು ಬಿಜೆಪಿ ವಿಚಾರವನ್ನ ಅವರ ಅನುಪಸ್ಥಿತಿಯಲ್ಲಿ ಮಾತನಾಡುವಂತ ಸನ್ನಿವೇಶಕ್ಕೆ ನಾವು ಬಂದಿದ್ದೀವಿ. ನಾನು ಮಹಾಭಾರತದ ಕೆಲವೊಂದು ಪದಗಳನ್ನ ತಗೊಂಡು ಅದಕ್ಕೆ ಜೋಡಣೆ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಇವಾಗ ಆಗ್ತಾ ಇರ್ತಕ್ಕಂಥ ಏನು ಪರಿಸ್ಥಿತಿ, ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದು ಒಳ್ಳೆಯದಕ್ಕೆ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದಕ್ಕೆ ಆಗುತ್ತದೆ. ಏನು ಆಗಬೇಕೋ ಅದು ಆಗೇ ತೀರುತ್ತದೆ, ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಇವತ್ತು ಬಿಜೆಪಿಯ ಈ ಆಗು ಹೋಗುಗಳಿಗೆ ಮುನ್ನುಡಿಯನ್ನ ಬರೆದವರೇ ಮಾನ್ಯ ಯಡಿಯೂರಪ್ಪ ಸಾಹೇಬರು. ಯಾಕೆ ಅಂದ್ರೆ ಅವರು ಸಂಪೂರ್ಣ ಬಹುಮತ ಇಲ್ದೇನೆ ಅವತ್ತು ಆಪರೇಷನ್ ಲೋಟಸ್ ಮಾಡಿದ್ರು. ಕೊನೆಗೆ ಅವರು ಸಂಪೂರ್ಣ 5 ವರ್ಷನೂ ಕಂಪ್ಲೀಟ್ ಮಾಡಲಿಲ್ಲ. 2008 ಸಮಯ ಅವರು ಅವತ್ತು ಬರೋದಕ್ಕೂ ಬಹಳ ಮುಖ್ಯ ಕಾರಣ. ಇವತ್ತು ಬಿಜೆಪಿಗೆ ಒಂದು ಚೈತನ್ಯ ಏನಾದರೂ ಸಿಕ್ಕಿತ್ತು ಅಂದ್ರೆ ಅದರ ಹಿಂದೆ, ತೆರೆ ಹಿಂದೆ ಇದ್ದಂತೂ ಮಾನ್ಯ ಕುಮಾರಸ್ವಾಮಿ ಅವರು 2006. ಇವತ್ತು ಮತ್ತೆ 19ರಲ್ಲಿ ಆಪರೇಷನ್ ಕಮಲವನ್ನು ಮಾಡಿದ್ರು. ಇವತ್ತು ಏನೇನಾಗ್ತಾ ಇದೆ, ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ. ಅವರ ಒಂದು ಪಕ್ಷ ಶಿಸ್ತು ಮತ್ತಿನ್ನೊಂದಂತ ಇತ್ತು, ಹಾದಿ ಬೀದಿನಲ್ಲಿ ಗಲಾಟೆ ಆಗ್ತಾ ಇದೆ. ಅದೊಂದು ವಿಚಾರ ಮೇಡಮ್. ಮನುಷ್ಯ ಅಂದಮೇಲೆ ಸತ್ಯದ, ದೇವ್ರು ಹೇಳ್ತಾರಂತೆ, ಸತ್ಯದ ದಾರಿಯಲ್ಲಿ ಹೋಗು. ನೀ ನಡೆಯುವಾಗ ಜಾರಿ ಪಾತಾಳಕ್ಕೆ ಬಿದ್ದರೆ ನನ್ನ ನಂಬು, ನಾನು ಬಂದು ನಿನ್ನ ಕಾಪಾಡುತ್ತೇನೆ ಎಂದು. ಇವತ್ತು ನಮ್ಮ ಕಾಂಗ್ರೆಸ್ನಲ್ಲಿದ್ದವರು ಅಥವಾ JDSನಲ್ಲಿದ್ದವರು ಆ ಪಕ್ಷಕ್ಕೆ ಹೋದರು. ಕಾಕತಾಳಿಯೋ ಏನೋ DK ಸಾಹೇಬ್ರು ಒಂದು ಮಾತನ್ನ ಸದನದಲ್ಲಿ ಅವತ್ತು ಹೇಳಿದ್ರು, ಬ್ಯಾಡ್ರಪ್ಪ 15 ಜನ ಬೇಡ, ನಿಮ್ಮ ಸಮಾಧಿ ಮಾಡ್ತಾರೆ, ನನ್ನ ಮಾತನ್ನ ನಂಬಿ ಅಂತ. ಸುಧಾಕರ್ ಅವರು ನಿನ್ನೆ ಆಡಿದಂಥ ಮಾತಿನಲ್ಲಿ ಅವರು ಬಳಸಿದಂಥ ಅದೇ ಪದ, ನನ್ನ ರಾಜಕೀಯ ಸಮಾಧಿ ಆಗುತ್ತಿದೆ ಅಂತೇಳಿ. ಇದು ಕಾಕತಾಳಿಯ ಸತ್ಯ ರಾಜಕೀಯ. ಇವತ್ತು ಎಲ್ಲ ಬೀಳ್ತಾ ಇದ್ದಾರೆ, ವಿಲವಿಲ ಒದ್ದಾಡ್ತಾ ಇದ್ದಾರೆ, ಅವರ ರಕ್ಷಣೆಗೆ ಒಬ್ಬರೂ ಇಲ್ಲ. ಆ ಪರಿಸ್ಥಿತಿಗೆ ಅವರು ಹೋಗಿ ಕೂತಿದ್ದಾರೆ. ಇನ್ನೊಂದು, ನಾನು ಅಂತ ಹೇಳ್ತಾರಲ್ಲ, ಈ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರ್ಬೇಕಂತೆ. ಅವಾಗ ನಾನು ಅಂತ ಮೆರೆದವರೆಲ್ಲ ಶಾಂತವಾಗಿ ಮಣ್ಣಲ್ಲಿ ಮಣ್ಣಾಗಿ ಮಲಗಿರ್ತಾರಂತೆ. ಅವತ್ತು 19ರಲ್ಲಿ ಎಷ್ಟು ಹೊಟ್ಟೆ ಉರಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರಿಗೆ, JDS ಕಾರ್ಯಕರ್ತರಿಗೆ. ಇವತ್ತು JDSನವ್ರು ಮೇ ಬಿ ಆ ಪಾರ್ಟಲ್ಲಿ ಇರ್ಬೋದು, ಸೆಕೆಂಡ್ರಿ, ಅದು ರಾಜಕೀಯ. ಆದರೆ ಅವತ್ತಿನ ಕಾರ್ಯಕರ್ತರು, ನಿಜವಾಗ್ಲೂ ಪ್ರಾಮಾಣಿಕ ಕಾರ್ಯಕರ್ತರು ಕಣ್ಣಲ್ಲಿ ನೀರು ಹಾಕುವಂಥ ಕೆಲಸನೂ ಆಯಿತು. ಒಂದು ಸರ್ಕಾರ ನಡೀತಾ ಇದೆ. ಏನು 17 ಜನ ಮೀಸೆ ತಿರುವಿದ್ದೇನು, ಆ ಬಾಂಬೆಗೆ ಹಾರಿದ್ದೇನು, ಅಲ್ಲಿ ಹೋಗಿ ಬರಬೇಕಾದ್ರೆ ಏನು ಸರ್ಟಿಫಿಕೇಟ್ಗಳು, ಸಿ ಡಿ ಸರ್ಟಿಫಿಕೇಟು, ಸ್ಟೇಗಳು, ಇದನ್ನೆಲ್ಲ ತಂದಿದ್ದೇನು, ತದನಂತರ ಮಂತ್ರಿಗಿರಿ ಏರಿದ್ದೇನು. ಇವತ್ತು ಏನೇನಾದರೂ ರಮೇಶ್ ಜಾರಕಿಹೊಳಿ ಅವರು ಯಾಕೆ ರಾಜೀನಾಮೆ ಕೊಟ್ಟರು? ಇವತ್ತು ಸಂಸದರಾದವರು ನಾನು ಸಮಾಧಿಯಾಗಿದೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ರಲ್ಲ. ಮುನಿರತ್ನ ಅವರ ಕಥೆ ಏನಾಗಿದೆ? ಇನ್ನು MTB ಅಂತಿದ್ರು, BC ಪಾಟೀಲ್ ಅಂತ ಇದ್ರು, ಎಲ್ಲರನ್ನೂ ಈಗ ಟಾರ್ಚರ್ ಹುಡುಕ್ಬೇಕು, ಸೋಮಶೇಖರ್ ಅವ್ರನ್ನ, ಹೆಬ್ಬಾರ್ ಅವ್ರನ್ನ ಪಕ್ಷದಿಂದನೇ ಕಿತ್ತಾಕ್ತಿವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದಾರಲ್ಲ. ಅವ್ರು ಕಿತ್ತಾಕದೆ ಅನ್ಬೇಡ, ಅವ್ರು ಸೈಲೆಂಟ್ ಆಗಿ ಅಲ್ಲಲ್ಲ, ಅವ್ರು ಹೇಳ್ತಾ ಇರೋದು. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಭಗವಂತ ವರನೇ ಆಗ್ಲಿ ಶಾಪನೇ ಆಗ್ಲಿ ಅಥವಾ ನ್ಯಾಯನೇ ಆಗ್ಲಿ ಬಹಳ ತಡವಾಗಿ ಕೊಡ್ತಾನಂತೆ. ಆದ್ರೆ ಅನ್ಯಾಯ ಮಾತ್ರ ಮಾಡಕ್ ಬಿಡಲ್ಲಂತೆ. ಆ ತಡವಾಗಿ ಬಂದ್ರು ತೀರ್ಪು ಹೆಂಗಿರುತ್ತೆ ಅಂದ್ರೆ ಲೈಫ್ ಟೈಮ್ ನೋಡ್ಕೊಳ್ಳೋ ರೀತಿ ಇರುತ್ತಂತೆ. ಇವತ್ತು ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥ ಧೋರಣೆಗಳು, ಇವತ್ತು ಯಾವಾಗಲ್ ಸರ್ ಹೇಳಿದ್ರು, ಹೈಕಮಾಂಡ್ಗೆ ಗೊತ್ತಿದೆ ಸರ್, 100ಕ್ಕೆ 100 ಹೈಕಮಾಂಡಿಗೆ ಗೊತ್ತಿದೆ ಸರ್. 65 ಬಾರಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಹಾದಿ ಬೀದಿಗಳಲ್ಲಿ ಹಳ್ಳಿಗಳನ್ನು ಬಿಡದೆ ಕರ್ನಾಟಕದಲ್ಲಿ ಪ್ರಚಾರ ಮಾಡಿ ಅವರಿಗೆ ಬಂದಂಥ ತೀರ್ಪು ಕೇವಲ 66, ಇವತ್ತು 65ಕ್ಕೆ ಬಂದು ತಲುಪಿದೆ. ಯಾವತ್ತು ಕರ್ನಾಟಕದಿಂದ ಆ ಜನ ತೀರ್ಪು ಬಂತೋ ಅಲ್ಲಿಗೆ ಇವರು ಕರ್ನಾಟಕದ ಬಿಜೆಪಿ ಬಿಡಿ, ಬಿಜೆಪಿಯವ್ರನ್ನ ವಿಜಯೇಂದ್ರರವರು ಅವ್ರ ಅಧ್ಯಕ್ಷ ಆದ್ಮೇಲೆ ಒಂದೇ ಬಾರಿ ಮೋದಿಯವ್ರನ್ನ ಭೇಟಿ ಮಾಡಿರೋದು. ಆಮೇಲೆ ಇವ್ರನ್ನ ಅಧ್ಯಕ್ಷ ಮಾಡೋದಕ್ಕೆ 6 ತಿಂಗಳು ತಗೊಂಡ್ರು, ವಿರೋಧ ಪಕ್ಷದ ನಾಯಕ ಮಾಡೋದಕ್ಕೆ 6 ತಿಂಗಳು ತಗೊಂಡ್ರು. ವಿಧಾನಸಭಾ ಅಧಿವೇಶನ ವಿತೌಟ್ ವಿರೋಧ ಪಕ್ಷದ ನಾಯಕ ಇಡೀ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೆದಿರ್ತಕ್ಕಂಥದ್ದು. ಇವತ್ತು ಮಾತನಾಡುವಂತ ಸ್ಥಿತಿಗತಿಗಳು ಯಾವ್ಯಾವ ರೀತಿ ಇದೆ ಅಂದ್ರೆ, SR ವಿಶ್ವನಾಥ್ ಅವರೊಂದು ಮಾತು ಹೇಳಿದ್ರು, ಕೇಳಬೇಕದನ್ನ, ನೀನು ಪಕ್ಷದಲ್ಲಿ ಇರೋದಾದ್ರೆ ಇರೋ, ಇಲ್ಲ ಅಂದ್ರೆ ಹೋಗೋ, ಏಕವಚನದ ಪದ ಬಳಸಿದ್ರು. ಅಂದ್ರೆ ಅವತ್ತು ಮೀಸೆ ತಿರುವಿದ್ರಲ್ಲ, ಹಾರಾಡಿದ್ರಲ್ಲ, DK ಶಿವಕುಮಾರ್ ಸಾಹೇಬ್ರು ಅವತ್ತು ಬಾಂಬೆಗೆ ಹೋದ್ರು. ಬಾಂಬೆಗೆ ಅವತ್ತಿನ ಶಿವಸೇನೆ
ನಾ ಹೇಳುವಂಥದ್ದು ಅವರ ಒಂದು ಅಧಿಕಾರ ಇದ್ದಾಗ ಅಷ್ಟು ಸುಲಭ ಅಲ್ಲ ರಾಜ್ಯಕ್ಕೆ ಹೋಗುವಂಥದ್ದು, ಆ ರಾಜ್ಯದಲ್ಲಿ ಹೋಗಿ ರಾಜಕೀಯನ ನಮ್ಮ ರಾಜಕೀಯವನ್ನ ಉಳಿಸ್ಕೊಳ್ಳುವಂಥದ್ದು. ಆ ಪೊಲೀಸ್ನವ್ರನ್ನ ಕಳಿಸಿದ್ರು, ಆ ಮಳೆ ಬರ್ತಾ ಇತ್ತು, ಕರ್ಕೊಂಡೋದ್ರು, ಅರೆಸ್ಟ್ ಮಾಡಿದ್ರು, ನಾನ್ ನಿಮ್ಮನ್ನ ಬಿಟ್ಕೊಡಲ್ಲ, ಬಂದ್ರು ಅಂತ ನಿಮ್ಮನ್ನ ನಾವು ಪಲ್ಲಕ್ಕಿಲಿ ಹೊತ್ತಿ ಮೆರೆಸ್ತೀವಿ, ನಿಮ್ಮನ್ನ ಹೆಣಗಳನ್ನ ಹೊರದಕ್ಕೆ ನಾವು ಇಲ್ಲ ಕಂಡ್ರು ಹೊಟ್ಟೆ ಉರಿತದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಸಮೇತ ಧಿಕ್ಕರಿಸಿದ್ರಲ್ಲ. ಇವತ್ತು ಮನೆಯಿಂದ ಹೊರಗಡೆ ಹೋಗಿ ಈಗ ಗಾಟ್ ಇಟ್. ಇವತ್ತು ನಾವು ರಾಜ್ಯ ರಾಜಕೀಯದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ರಾಜ್ಯ ಬಿಜೆಪಿ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಕರ್ನಾ ರಿಟರ್ನ್ಸ್ ಅಂತ ಏನು ವಿಷಯ ಪ್ರಯೋಗ ಮಾಡಿದ್ರೆ, ಸೊ ದೇಶದ ರಾಜಕಾರಣ ಅಂದರೂ ಕೂಡ ಕಾಂಗ್ರೆಸ್ನ ಪರಿಸ್ಥಿತಿ ಹಾಗೆ ಆಗಿದೆ ಅಂದರೆ ಕರ್ಮಾ ರಿಟರ್ನ್ಸ್ ಅಂತಾನ ಮೇಡಮ್? ಇವರು JDS ವಕ್ತಾರರು ಮಾತಾಡ್ತಾ ಹೇಳಿದ್ರು, ರಾಜಕೀಯದಲ್ಲಿ ಮೇಲೆ ಕೆಳಗೆ ಇರ್ತದೆ ಮೇಡಮ್. ನಾವು 44 ಸೀಟಲ್ಲಿ ಇದ್ವಿ, ಇವತ್ತು ನಾವು 100 ಸೀಟ್ಗಳಿಗೆ ನಾವು ಬಂದಿದ್ದೀವಿ. ಇವತ್ತು ಗಠಬಂಧನ್ ನಮ್ದು 234 ಸೀಟ್ಗಳಿಗೆ ಬಂದಿದ್ದೀವಿ. ಇವತ್ತು ಸಂಸತ್ನ ಒಳಗೆ ಸಂಸತ್ನ ಹೊರಗೆ ನಮ್ಮ ಧ್ವನಿ ಹೇಗಿದೆ ಅನ್ನುವಂಥದ್ದು. ಇನ್ ಕೇಸ್ ಅವರು ಆಳ್ವಿಕೆಗೆ ಬಂದಿದ್ದಾರೆ ಅಂತಂದ್ರೆ ನಾವು ನೇರವಾದಂತ ಅವತ್ತಿನ ಆರೋಪ ಇವತ್ತಿನ ಆರೋಪ EVM ಗುಮ್ಮ, CBI, IT, ED ಮೇಡಮ್, ಇದು ಕರ್ನಾಟಕದ ಸತ್ಯ ದರ್ಶನವನ್ನ ನಾವು ನೋಡ್ತಾ ಇದೀವಿ. ಇಡೀ ದೇಶದಲ್ಲಿ ಇವರು ಎಲ್ಲೆಲ್ಲಿ ಆಪರೇಷನ್ ಲೋಟಸ್ ಮಾಡಿದಾರಲ್ಲ, ಪ್ರತಿ ರಾಜ್ಯದಲ್ಲೂ ನೀವೇನ್ ನೋವು ಕೊಟ್ಟಿದ್ದೀರಲ್ಲ, ಆ ಕರ್ಮ ನಿಮ್ಮನ್ನ ಮೇಡಮ್. ಕಾಂಗ್ರೆಸ್ ಪಕ್ಷ ಆಯ್ತು, ಈಗ ನಮ್ಮಲ್ಲಿ ಕೆಲವೊಂದು ಮಾತು ಸಣ್ಣ ಪುಟ್ಟ ಬಂತಂದ್ರೂ ಸಮೇತ ನೀವೇ ಹೇಳಿದ್ರಿ ಒಂದು ಕಾಷನ್, ಬಿಕಾಸ್ ನಮ್ಮ ಇತಿಹಾಸ ಬಹಳ ದೊಡ್ಡದಿದೆ. ಮತ್ತೆ ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ ಮೇಡಮ್, ಇವತ್ತು ಬಿಜೆಪಿನಲ್ಲಿ ಆ ನೊಂದ ಉಸಿರಿದೆಯಲ್ಲ, ಇನ್ನು ಕರ್ನಾಟಕದಲ್ಲಿ ಪಸರಿಸ್ತಾ ಇದೆ. ಮಾನ್ಯ BB ಶಿವಪ್ಪನವರು, AK ಸುಬ್ಬಯ್ಯನವರು ಅವರಿಗೆ ಕೊಡಬಾರ್ದ ಕಾಟಗಳನ್ನೆಲ್ಲ ಕೊಟ್ರಲ್ಲ, ಆ ಜೀವಗಳು, ಹಿರಿಯ ಜೀವಗಳು ಇವತ್ತು ನೋಡ್ತಾ ಇರ್ತವೆ. ನಮಗೆ ಅಧಿಕಾರನೂ ಕೊಡ್ಲಿಲ್ಲ, ಪಕ್ಷ ಕಟ್ಟಿದ್ವಿ, ನಮ್ಮನ್ನು ಎಲ್ಲಿಗೆ ತಂದು ನಿಲ್ಸಿದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಆ ಆತ್ಮಗಳು ಇವತ್ತು ನೋಡಿರ್ತವೆ. ಓಕೆ, ಫೈನ್. ರಾಜ್ಯ ಬಿಜೆಪಿಯ ಸ್ಥಿತಿ ಅಧೋಗತಿಗೆ ಹೋಗ್ತಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇಶವರು, ನೀವು ಹೇಳಬೇಕು. ನನಗೆ BJP ಅಂದಾಗ ಅಲ್ಲಿರುವಂಥ ಆಂತರಿಕ ಸಮಸ್ಯೆಗಳನ್ನು ನೋಡಿದಾಗ ರಾಜ್ಯದ BJPಯ ಹಿರಿಯ ನಾಯಕರ ಸ್ಟೇಟ್ಮೆಂಟ್ಗಳು ನಂಗೆ ಆಗಾಗ ಟ್ರಿಗರ್ ಮಾಡ್ತಾ ಇರುತ್ತೆ. ಏನಂತ ಹೇಳಿದ್ರೆ, ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಆಗಿರ್ಬೋದು, 1980ರಿಂದ ನಾವು ಆಂತರಿಕವಾಗಿ ಚುನಾವಣೆ ಅನ್ನೋದು ಮಾಡ್ಕೊಬಂದಿದ್ದೀವಿ, ಹಾಗೆಯೇ ಅಧ್ಯಕ್ಷರ ನೇಮಕ ಅನ್ನೋದಾಗೋದು. ಸೊ ಚುನಾವಣೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆಗುತ್ತೆ. ಆದ ನಂತರ ಅಧಿಕೃತ ಅಧ್ಯಕ್ಷರು ಅಂದರೆ ಈಗಿರೋರು ಯಾರು? ಈಗ ನಾವು BJPಯಲ್ಲಿ ಆಗ್ತಿರೋ ಗಲಾಟೆಗಳು ನೋಡ್ತಾ ಇದ್ದೀವಿ, ಹಾದಿ ಬೀದಿಲಿ ಹೊಡೆದಾಡೋ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ನೋಡಿ. ಈ ದೇಶದಲ್ಲಿ BJPನ ರಾಷ್ಟ್ರ ಮಟ್ಟದಲ್ಲಿ ವಾಜಪೇಯಿಯವರು, ಅಡ್ವಾಣಿಯವರು ಹೋರಾಟ ಮಾಡಿ, ರಥಯಾತ್ರೆ ಮಾಡಿ, ಎಲ್ಲ ಮಾಡಿ ಅವರು ಬೆಳೆಸ್ಕೊಂಬಂದರು. ಅದೇ ಥರ ಕರ್ನಾಟಕದಲ್ಲೂ ಅಷ್ಟೇ ಯಡಿಯೂರಪ್ಪನವರು, ಈಶ್ವರಪ್ಪನವರು ಮುಂದಿನ ನಿಂತು ಪಕ್ಷನ ಬೆಳೆಸ್ಕೊಂಬಂದರು. ಆದರೆ ಇವರು ಎಲ್ಲೂ ಪೂರ್ಣ ಬಹುಮತದ ಒಂದು ಸರ್ಕಾರ ಮಾಡಲಿಕ್ಕೆ ವಿಫಲರಾಗೋದ್ರು, ಎಲ್ಲೂ ಬರಲಿಲ್ಲ. ಆದರೆ ಏನಾಯ್ತು ಅಂತಂದರೆ ಅವ್ರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಇತ್ತು. ಆವಾಗ ಏನಾದರೂ ಮಾಡಿ ಅಧಿಕಾರಕ್ಕೆ ಬಂದ್ಬಿಡಬೇಕು ಅಂತ ಹೇಳ್ಬಿಟ್ಟು ಅನುಕೂಲ ಸಿದ್ಧ ರಾಜಕಾರಣ ಮೊರೆ ಹೋದರು. ಆವತ್ತಿನ ದಿವಸ ಸೈದ್ಧಾಂತಿಕವಾಗಿ ಅವ್ರಿಗೆ ವಿರುದ್ಧವಾಗಿರೋದಿದ್ದು JDSನು ಕೂಡ ಅವ್ರ ಜೊತೆಗೆ ತಗೊಂಡು ಸಮ್ಮಿಶ್ರ ಸರ್ಕಾರ ಮಾಡಿ 2020 ಆಡ್ಲಿಕ್ಕೆ ನೋಡಿದ್ರು. ಅಲ್ಲೂ ಕೂಡ ಅವರು ಸಫಲರಾಗಲಿಲ್ಲ, ಸರ್ಕಾರ ಅವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ. ಅದಾಗಿದ್ದಾದ್ಮೇಲೆ ಯಡಿಯೂರಪ್ಪನವ್ರು ಬಂದಾಗ ಕೂಡ ಪೂರ್ಣ ಬಹುಮತ ಬರಲಿಲ್ಲ. ಮೊಟ್ಟ ಮೊದಲನೇದಾಗಿ ಇಂಡಿಪೆಂಡೆಂಟ್ಗಳಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಇಟ್ಕೊಂಡಿದ್ದು ಅವರು ಅಲ್ಲೇ ನೋಡಿದ್ದು. ಏನಾದರೂ ಮಾಡಿ ಅಧಿಕಾರ ಮಾಡಬೇಕು ಅಂತ ಹೇಳಿ ಒಂದು ಛಲಕ್ಕೆ ಬಿದ್ದು ಅಧಿಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಅಲ್ಲಿ ಒಂದು ತಪ್ಪೇನಾಯ್ತು ಅಂತಂದರೆ, ಇದು ಬಹಳಷ್ಟು ಪಕ್ಷಗಳಲ್ಲಿ ನೋಡ್ತೀವಿ, ಹೆಚ್ಚಾಗಿ ನಾವು ಪ್ರಾದೇಶಿಕ ಪಕ್ಷಗಳಲ್ಲಿ ನೋಡ್ತೀವಿ. ಏನಂತಂದರೆ ಅವ್ರು ಸೆಕೆಂಡ್ ರಂಗ್ ಲೀಡರ್ಸ್ನ ಬೆಳೆಸಲಿಕ್ಕೆ ಹೋಗೋದಿಲ್ಲ. ಅವ್ರು ಬೆಳೀತಾ ಇರ್ತಾರೆ, ಬೆಳೆದಂಗೆ ತಮ್ಮ ಕುಟುಂಬದಲ್ಲಿರೋರನ್ನ ಬೆಳೆಸಲಿಕ್ಕೆ ಮುಂದಕ್ಕೆ ನೋಡ್ತಾರೆ. ಇದು ಅದರ ಒಂದು ಪ್ರತಿಫಲ ಇವತ್ತಿನ ನಾವು ನೋಡ್ತಾ ಇದ್ದೀವಿ. ಈಗ ಕಳೆದ ಚುನಾವಣೆಯಲ್ಲಿ ಹೀನಾಯ ಸೋಲು ಬಂತು, 65 ಸೀಟಿಗೆ ಬಂದರು. ಆದ್ರೂ ಅದನ್ನು ಪುನಶ್ಚೇತನಗೊಳಿಸ್ಲಿಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸ್ಕೋಬೇಕಾಗಿತ್ತು. ಅದು ಎಲ್ಲೂ ಕಾಣ್ತಾನೆ ಇಲ್ಲ. ನೀವು ಹೇಳ್ತಿದ್ರೆ BJP ಅಂತಂದರೆ BJPಯಲ್ಲಿ ನಶಿಸಿ ಹೋಗಿದೆ ಹೇಳಬೇಕು ಅಂತಂದರೆ. ಕಾರಣ ಏನಂತಂದರೆ, ನೋಡಿ, ಒಂದು ವಿರೋಧ ಪಕ್ಷದ ನಾಯಕನ ಮಾಡಬೇಕು ಅಂದರೆ 6 ತಿಂಗಳು ತಗೊಂಡ್ರು ಹೇಳ್ತಿದ್ರು, ಮತ್ತು ಅಧ್ಯಕ್ಷನ ಮಾಡಬೇಕಂದ್ರೆ 6 ತಿಂಗಳು. ಅಂದರೆ ಇವ್ರು ಹೈಕಮಾಂಡ್ ನಾಯಕರಿಗೆ ಇಲ್ಲಿ ಗೊತ್ತಿದೆ ಅವ್ರಿಗೆ ಏನಂತಂದರೆ, ಹಿಂಗೆ ಅರ್ಥೈಸ್ಕೊಳ್ಳೋದ ನಾವು ಗೊತ್ತಿಲ್ಲ. ನಮ್ಮ ರೈಟ್ ನಾವು ಏನು ಕಾಣಿಸುತ್ತೆ ಅದನ್ನು ನಾನು ಕೇಳ್ತೀನಿ. ಹೈಕಮಾಂಡು ಈಗ ದೊಡ್ಡ ಮಟ್ಟದಲ್ಲಿ ಈ ರಾಜ್ಯಗಳು ಅಂತ ಒಂದು ಸ್ಟ್ರಾಟಜಿ ಇರುತ್ತೆ. ಈ ಸಲ ಕರ್ನಾಟಕದಿಂದ ಇಷ್ಟು ಬಂತು, ಎಸ್ ವರ್ಕೌಟ್ ಆಯಿತು, ಬಂದಿಲ್ಲ ಅಂದ್ರೆ ಕೈ ಬಿಟ್ಬಿಡೋದಾ? ಕೈ ಬಿಟ್ಬಿಡೋದಲ್ಲ ನೋಡಿ. ಅದಕ್ಕೆ ನೋಡಿ, ಹೈಕಮಾಂಡ್ ನಾಯಕರಿದೆ ಏನೇ ಆದ್ರೂ. ಇವಾಗ ನೋಡಿ, ಮೋದಿಯವರಲ್ಲಿ ಒಂದು 66 ರ್ಯಾಲಿಗಳು ಬಂದರೂ ಇಲ್ಲಿ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ. ಏನಂದರೆ ರಾಜ್ಯಗಳಲ್ಲಿ ಗೆಲ್ಲಬೇಕು ಅಂತಂದ್ರೆ ರಾಜ್ಯದಲ್ಲಿ ನಾಯಕರು ಇರಬೇಕಾಗತ್ತೆ. ಅವ್ರಿಗೆ ಇಲ್ಲಿ ವ್ಯಾಕ್ಯೂಮ್ ಕಾಣಿಸ್ತಾ ಇದೆ ಹೈಕಮಾಂಡ್ ನಾಯಕರಿಗೂ. ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗೋಂಥ ಯಾವುದೇ ನಾಯಕರು ಅವ್ರು BJPಯಲ್ಲಿ ಕಾಣಲೇ ಇಲ್ಲ 6 ತಿಂಗಳಕ್ಕಾದ್ರು. ಕಡೆಗೆ ವಿಧಿ ಇಲ್ದಿರ ಅಯ್ಯೋ ಎಲ್ಲ ಒಂದು
ಪ್ರಬಲವಾದ ಲಿಂಗಾಯತ ಸಮುದಾಯ ಯಡಿಯೂರಪ್ಪನ ಒಟ್ಟಿಗಿದೆ. ಹಾಗಾಗಿ ಅವ್ರ ಮಗನ ಹಂಗೆ ಫೀಡ್ ಮಾಡಿದಾರ ಹೈಕಮಾಂಡ್ಗೆ? ಅಲ್ಲ, ಯಾರು ಫೀಡ್ ಮಾಡೋದಲ್ಲ ಮೇಡಮ್, ಅವ್ರು ದೇಶದಲ್ಲಿ ರಾಜಕೀಯ ನಡೆಸ್ತಿರೋರು, ಅವ್ರಿಗೆ ಯಾರೋ ಒಬ್ರು ಹೇಳಿದ ತಕ್ಷಣಕ್ಕೆ ಅದನ್ನ ಕೇಳ್ಕೊಂಡು ಮುಂದುವರಿಯೋದಲ್ಲ. ಅವ್ರಿಗೂ ಸ್ವಲ್ಪ ಬುದ್ಧಿ ಇರುತ್ತೆ, ಅವರು ಯೋಚನೆ ಮಾಡ್ತಾರೆ. ಅವ್ರಿಗೆ ಆಕ್ಚುಲಿ ಇಲ್ಲಿ ಪಕ್ಷನ ಒಟ್ಟು ಕರ್ಕೊಂಡು ಹೋಗೋಂಥ ಲೀಡರ್ ಯಾರು ಕಾಣಲೇ ಇಲ್ಲ. ಹಾಗಾಗಿ ಏನೋ ಒಂದು ಪ್ರಬಲ ಸಮುದಾಯ ನಮ್ಮ ಕಡೆ ನಿಲ್ಲುತ್ತೇನೋ ಅಂತ ಹೇಳ್ಬಿಟ್ಟು ಅವ್ರು ವಿಜೇಂದ್ರ ಅವ್ರನ್ನ ಮಾಡಿದಾಗ ಅವ್ರು ಮೊದಲಿನಿಂದನೂ ಅಷ್ಟೇ ಎಲ್ಲರನ್ನೂ ಒಟ್ಟು ಕರ್ಕೊಂಡು ಹೋಗ್ಬೇಕಾದಂಥ ಒಂದು ಸನ್ನಿವೇಶ ಇತ್ತು. ಅವ್ರು ಮಾಡಲಿಲ್ಲ ಅದನ್ನ. ಅವ್ರಿಗೇನೋ ಅಧಿಕಾರ ಬಂದಿದ ತಕ್ಷಣ ಏನೋ ದೊಡ್ಡ ಕಿರೀಟ ಬಂದಂಗೆ ಮಾಡಿ ಅವರು ಎಲ್ಲರನ್ನೂ ಕಡೆಗಣಿಸ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಇವತ್ತಿನ ದಿವಸ ನೋಡಿ, ಆಪರೇಷನ್ ಆಗಿ ಹೊರಗಡೆ ಹೋದ ಅವ್ರ ಪಕ್ಷದಲ್ಲಿ ಯಾರು ಕರ್ಕೊಂಡಿದ್ದಾರೆ. ಇವತ್ತಿನ ದಿವಸ ಸುಧಾಕರ್ ಅವರು ಕಾಂಗ್ರೆಸ್ ಇಂದ ಬಂದಿದ್ದವರು, ಅವರೆಲ್ಲ ರೆಬಲ್ ಆಗಿದ್ದಾರೆ. ಇಲ್ಲಿ ಇನ್ನೊಂದು ಯಾವುದೇ ಪಕ್ಷಗಳಲ್ಲಿ, ಅದು ಕಾಂಗ್ರೆಸ್ ಅಲ್ಲೂ ಹಿಂದೆ ನೋಡಿದೀವಿ, ಈ ಹಳಬರು ಹೊಸಬ್ರು ಅನ್ನೋ ಮೂಲ ವಲಸಿಗ ಅದನ್ನು ನಡೆಯುತ್ತೆ. ಮತ್ತೆ ಇವತ್ತು ವಿಜೇಂದ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಇಲ್ಲಿ ನನ್ನ ಪಾತ್ರ ಶೂನ್ಯ. ನೋಡಿ, ಇವಾಗ ಹೈಕಮಾಂಡ್ ನಾಯಕರು ರಾಜ್ಯದ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಜಿಲ್ಲಾ ಪ್ರೆಸಿಡೆಂಟ್ಗಳು ಕೂಡ ಹೈಕಮಾಂಡ್ ನಾಯಕರೇ ಮಾಡೋದಾದ್ರೆ ನನ್ನ ಪಾತ್ರ ಶೂನ್ಯ ಅಂತಂದ್ರೆ ಅವ್ರು ಏನು ಅಧಿಕಾರನೇ ಇಲ್ಲ. ಅವ್ರೇನ್ ಬರೀ ಪೋಸ್ಟ್ ಕೂತಿರೋದಷ್ಟೇನಾ, ಅವ್ರ ಹೆಸರಿಗೆ ಅಷ್ಟೇನಾ? ಅಟ್ಲೀಸ್ಟ್ ಹೌದು ನಾನು ಇಂಥವ್ರನ್ನ ಮಾಡಿದ್ದೆ ಅಂತ ಹೇಳೋ ಧೈರ್ಯನೂ ಅವ್ರಿಗಿಲ್ಲ. ಯಾಕಂತಂದ್ರೆ ಇಲ್ಲಿ ರೆಬಲಿಯನ್ ಅಂದ್ರೆ ಒಂದು ಸಾಲಿಡ್ ರೀಸನ್ ಕೊಡಿದ್ರೆ ಎಲ್ಲರೂ ಕೂಡ ಬಾಯಿ ಮುಚ್ಕೋಬೇಕು ಅಂತ ಸಾಲಿಡ್ ರೀಸನ್ ಕೊಡ್ಬೇಕು ಅವರು ಅಂತವ್ರನ್ನ ಆಯ್ಕೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷ. ಆಗ್ತಾ ಇಲ್ಲ ಅಲ್ಲಿ ಬಾಯಿ ಮುಚ್ಕೊಳ್ಳಿಕ್ಕೆ. ಆಗಿದ್ದಿದ್ರೆ ಇಷ್ಟೊತ್ತಿಗೆ ನೋಡಿ, ಯತ್ನಾಳ್ ಅವ್ರನ್ನ ಸುಮ್ಮನೆ ಹಾಕ್ಸ್ಲಿಕ್ಕೆ ಏನಾದರೂ ಸಾಧ್ಯ ಆಯ್ತಾ? ಆಗ್ಲಿಲ್ಲ. ಇದು ಒಂದೊಂದಾಗಿ ಇವಾಗ ನಾವು ಸ್ಟೇಟ್ಮೆಂಟ್ಸ್ ನೋಡ್ತಾ ಇದೀವಿ. ಇಲ್ಲಿ ಕ್ಲಿಯರ್ ಎರಡು ಬಣಗಳು ಹೆಂಗ್ ಬಡಿದಾಡ್ತಾ ಇದಾವೆ ಅಂತ ಹೇಳ್ಬಿಟ್ಟು, ಇವ್ರು ಸುಧಾಕರ್ ಅವ್ರು ಮಾತಾಡಿದ ತಕ್ಷಣ ಪ್ರೀತಮ್ ಗೌಡ್ರು ಮಾತಾಡ್ತಾರೆ, ರೇಣುಕಾಚಾರ್ಯ ಮಾತಾಡ್ತಾರೆ. ಅಂದ್ರೆ ಅವರು ಇವರು ವಿಜೇಂದ್ರ ಪರ ಇದ್ದಾರೆ ಅಂತ ಹೇಳಿ. ಮತ್ತೆ ಇನ್ನೊಂದೇನಂದ್ರೆ, ಈ ಕುಟುಂಬ ರಾಜಕಾರಣ ಮಾಡ್ತಾರಲ್ಲ, ಅಲ್ಲಿ ನಾಶ ಆಗೋಗುತ್ತದೆ ಪಾರ್ಟಿಗಳು. ಇದು ಬಹಳಷ್ಟು ನಾವು ಪ್ರಾದೇಶಿಕ ಪಕ್ಷಗಳಲ್ಲಿ ನೋಡ್ತೀವಿ. ನೋಡಿ, ಈ ಇದರಲ್ಲಿ ಬಹಳಷ್ಟು ಕಡೆ ADMKಯಲ್ಲಿ ಜಯಲಲಿತಾ ಇದ್ರು, ಅದಾಗಿದ್ದಲ್ಲಿ ಸೆಕೆಂಡ್ ರ್ಯಾಂಕ್ ಲೀಡರ್ ಇಲ್ಲ, ಅದು ನಶಿಸಿ ಹೋಯ್ತು. ಈ ಹಿಂದೆ ಪಕ್ಕದ ಒರಿಸ್ಸಾದಲ್ಲಿ ನೋಡಿದ್ವಿ ನಾವು, 20 ವರ್ಷ ಚೀಫ್ ಮಿನಿಸ್ಟರ್ ಹಾಕೊಂಡಿದ್ರು. ಅವ್ರು ಅದಕ್ಕೆ ಮುಂಚೆ ಬಿಜು ಪಟ್ನಾಯಕ್ ಅವ್ರ ತಂದೆ CM ಆಗಿದ್ರು, ಅದಾಗಿದ್ದ ನವೀನ್ ಪಟ್ನಾಯಕ್ CM ಆಗಿ 20 ವರ್ಷ ಆದ್ರು. ಆದ್ರೆ ಇವತ್ತಿನ ದಿವಸ ಅವ್ರನ್ನ ಸಕ್ಸಸರ್ ಯಾರು ಇರಲಿಲ್ಲ. ಹಾಗಾಗಿ ಅಲ್ಲೊಂದು ಅವರು ಪಕ್ಷ ಮುಗಿದೋಯ್ತು. ಅದೇ ತರ ಬೇರೆ ಕಡೆ ನೋಡಿದ್ರೆ ಮಾಯಾವತಿ BSP ಅಲ್ಲೂ ಅಷ್ಟೇ ಸೆಕೆಂಡ್ ರ್ಯಾಂಕ್ ಲೀಡರ್ಸ್ ಇಲ್ಲ. ಇದು ಎಲ್ಲಾ ಪಕ್ಷಗಳಲ್ಲೂ ಇದು ಎಲ್ಲೆಲ್ಲಿ ಒಂದು ಕುಟುಂಬಕ್ಕೆ ಅಂಟ್ಕೊಂಡಿರ್ತಾರೋ ಅಲ್ಲಿ ಈ ಪಕ್ಷಗಳು ಇನ್ನೊಂದು ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ರಾಜಕಾರಣದ ಅಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣಗಳು ಎಲ್ಲಾ ಪಕ್ಷಗಳಲ್ಲೂ ಮಾಡ್ತಾ ಇದ್ದಾರೆ, ನಾವು ನೋಡಿದೀವಿ. ಅದು ಇಲ್ಲ ಅಂತಲ್ಲ. ಬಟ್ ಇನ್ನೊಂದೇನಂದ್ರೆ, ಈ ರಾಜ್ಯಾಧ್ಯಕ್ಷನ್ ಫಾಲೋ ಮಾಡ್ಕೊಂಡೋದ್ರೆ ಒಂದು ನೈತಿಕತೆ ಅನ್ನೋದಿರಲ್ಲ, ಪ್ರಾಮಾಣಿಕತೆ ಅನ್ನೋದಿರೋದಿಲ್ಲ ಅಂತ ಹಿರಿಯ ಬಿಜೆಪಿ ನಾಯಕರಿಗೆ ಅನ್ಸಬಹುದೇನೋ? ಫಾಲೋ ಮಾಡೋದಷ್ಟೇ ಅಂತಲ್ಲ ಮೇಡಮ್, ಅಲ್ಲಿ ಸರಿ ತಪ್ಪು ಅಂತ ಇರುತ್ತೆ. ಅವ್ರು ಏನು ಅಧ್ಯಕ್ಷರಾಗಿದ ತಕ್ಷಣ ಅವ್ರನ್ನೇ ಫಾಲೋ ಮಾಡಬೇಕು ಅನ್ನೋದೇನಿರಲ್ಲ. ಮತ್ತೆ ಇಲ್ಲಿ ಎಲ್ಲಾದ್ರಲ್ಲೂ ಈ ಗಂಡ ಹೆಂಡತಿ ಜಗಳದ ಕೂಸು ಬಡವಾಯ್ತು ಅನ್ನೋ ಥರ ಇವಾಗ ದೊಡ್ಡ ಹೇಳ್ಕೊಳ್ಳಿಕ್ಕೆ ಆಗದೆ ಇರೋಂಥ ಒಂದು ಪರಿಸ್ಥಿತಿಯಲ್ಲಿರೋ JDS ಯಾಕಾದ್ರೂ ಇವ್ರ ಜೊತೆ ಸೇರ್ಕೊಂಡ್ವಾ, ಇದು ಮುಳುಗ್ತಾ ಇರೋ ಅಡುಗೆ ಏನಾದ್ರು ಓದ್ವಾ ಅಂತ ಅವ್ರು ಯೋಚನೆ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಅವ್ರ ಜೊತೆ ಸೇರಿ ನಾವು ಹೊಸ ಸ್ಟ್ರಾಟಜಿ ನೋಡೋಣ. ಯಾಕಂದ್ರೆ ಇವಾಗ ನೋಡಿ, ಅವರು ನಾಶ ಆಗೋಗ್ತಿದ್ದಾರೆ, ಇವ್ರು ಉಳಿಸ್ಕೋಬೇಕಂದ್ರೆ ಹೊಸ ಸ್ಟ್ರಾಟಜಿ ಮಾಡ್ಕೊಳ್ಳೇಬೇಕಾಗುತ್ತೆ, ಅನಿವಾರ್ಯ ಇದೆ ಇದು. ಹಾಗಾಗಿ ಇವತ್ತಿನ ದಿವಸ ರಾಜ್ಯದಲ್ಲಿ ಬಿಜೆಪಿ ಕಚ್ಚಾಡಿ ನೋಡಿ, ನಾವು ಬಿಜೆಪಿ ಇಲ್ದಿರೋ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇವತ್ತಿನ ದಿವಸ ಅವ್ರ ಬಗ್ಗೆ. ಯಾಕಂದ್ರೆ ಅವರು ಡಿಬೇಟ್ಗೂ ಬರಕ್ ತಯಾರಿಲ್ಲ. ಯಾಕಂದ್ರೆ ಏನಂತ ಹೇಳ್ಕೊತಾರೆ, ಅವ್ರಲ್ಲಿರೋ ಸಮಸ್ಯೆಗಳು ಅಷ್ಟಿದೆ. ಬೇರೆ ಬೇರೆ ವಿಷಯಗಳಲ್ಲಿ ನಾವು ನೋಡ್ತಾ ಇದೀವಿ ಇಲ್ಲಿ ಎಷ್ಟು ಹಾರಾಡ್ತಾ ಇದ್ದ ಅಂತಂದ್ರೆ, ಇವತ್ತಿನ ದಿವಸ ಅವ್ರು ಡಿಬೇಟ್ ಬರಕ್ಕೂ ತಯಾರಿಲ್ಲ ಅಂತಂದ್ರೆ ಅವ್ರ ಪಕ್ಷ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ನೋಡ್ತಾ ಇದೀವಿ. ರೈಟ್. ನನಗೆ ಡಾಕ್ಟರ್ ಕೇಶವ್ ಕುಮಾರ್ ಅವ್ರು ಮಾತಾಡಬೇಕಾದ್ರೆ ಸರ್, ನಂಗೊಂದು ಭಾಳ ಇಷ್ಟವಾಗಿದ್ದ ಸೆಂಟೆನ್ಸ್ ಅಂದರೆ ಫೌಂಡೇಶನ್. ಈಗ ಅಡ್ವಾಣಿ ಅವರು ಇರ್ಬೋದು, ವಾಜಪೇಯಿ ಅವರು ಹಾಕ್ಕೊಟ್ಟಂತಹ ಒಂದು ಫೌಂಡೇಶನ್, ಇಲ್ಲಿ ರಾಜ್ಯ ಅಂದಾಗ ಯಡಿಯೂರಪ್ಪನವರು, ಈಶ್ವರಪ್ಪನವರು ಹಾಕ್ಕೊಟ್ಟಂತಹ ಫೌಂಡೇಶನ್ ಇದೆಯಲ್ಲ, ಕಡೆ ಪಕ್ಷ ಗುಡಿಸ್ಲಾದರೂ ಕಟ್ಟಬೇಕಲ್ಲ ಇವರು ರಾಜ್ಯದ ಪ್ರಸ್ತುತ ನಾಯಕರು, ಅದು ಆಗ್ತಿಲ್ವಲ್ಲ? ಇದೇ ನೋಡಿ ಮೇಡಮ್, ಏನಾಗಿದೆ, ನಮ್ಮ ಮಹೇಶ್ ಗೌಡ್ರು ಭಾಳ ಒಂದು ವಿಷಯ ಹೇಳಿದರು. BJP ಯಾಕೆ ಶಿಸ್ತಿನ ಪಕ್ಷ ಅಂದರೆ ಅದಕ್ಕೆ ಹಿಂದೆ RSS ಇದೆ, ಒಂದು ಸಂಘಟನೆ ಇದೆ ಅಂತ. ಅದು ಮೊದಲು ಇತ್ತು. ಇತ್ತೀಚೆಗೆ ಅದು ಮೊನ್ನೆ ಲೋಕಸಭೆ ಚುನಾವಣೆ ಆದಮೇಲೆ ಸ್ವತಃ RSS ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೆ BJP ಜೊತೆಗೆ. ಹುಟ್ಟಾಕಿದ್ದೇ RSS ಈ ಒಂದು ಪೊಲಿಟಿಕಲ್ ಔಟ್ಫಿಟ್ನ ಹುಟ್ಟಾಕಿದೆ. ಅವರು ಬೇರೆ ಬೇರೆ ಸಂಘಟನೆಗಳಿದೆ, ಬೇರೆ ಬೇರೆ ಕ್ಷೇತ್ರಕ್ಕೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಹುಟ್ಟಾಕಿದೆ RSS. ಮೂಲ RSS, ಅದರಿಂದ ಬೇರೆ ಬೇರೆ ಸಂಘಟನೆಗಳು ಇವತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಸೇವಾ ಸಮಿತಿ ಇರ್ಬೋದು, ಟ್ರೈಬಲ್ ಏರಿಯಾಕ್ಕೊಂದು, ಈ ಥರ ಬೇರೆ ಬೇರೆ ರಾಜಕೀಯವಾಗಿ ಒಂದು ನಮ್ಮದು ಸಂಘಟನೆ ಇರಲಿ ಅಂತ BJPಯನ್ನು ಈ RSSನವರು ಹುಟ್ಟಾಕಿದ್ರು. ಈಗ ಅದು ಬೆಳೆದು ಎಷ್ಟರ ಮಟ್ಟಿಗೆ ಬೆಳೀತಂದ್ರೆ RSSನ ಅಪೋಷಣ ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಅದು ಬೆಳೀತು BJP ದೊಡ್ಡದಾಗಿ. ಯಾಕಂದರೆ ರಾಜಕೀಯ ಶಕ್ತಿ ದೊಡ್ಡದು, ಅವ್ರಿಗೆ ರಿಸೋರ್ಸಸ್ ಇರುತ್ತೆ, ಪ್ರಭಾವ ಇರುತ್ತೆ, ಸರ್ಕಾರ ಇರುತ್ತೆ, ಇಡೀ ದೇಶನ ಅವ್ರ ಕಡೆ ಇದೆ. ಎಲ್ಲೋ ಒಂದು ಕಡೆ RSSನ ಐಡಿಯಾಲಜಿನೇ ಇವರು ನಿರಾಕರಿಸುವಷ್ಟರ ಮಟ್ಟಿಗೆ, ತಿರಸ್ಕಾರ ಮಾಡೋಷ್ಟರ ಮಟ್ಟಿಗೆ BJP ಬೆಳೀತಾ ಬಂತು.
ಹೀಗಾಗಿ ಆಂತರಿಕವಾಗಿ RSS BJPಯ ನಡುವೆನೇ ಇವತ್ತು ಕಂದಕ ಸೃಷ್ಟಿಯಾಗಿದೆ. ಅನೇಕ ರಾಜ್ಯಗಳಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿಗಳು ಯಾರಿರ್ತಾರೆ, RSSನಿಂದ ಬಂದಂಥ ಆರ್ಗನೈಸಿಂಗ್ ಸೆಕ್ರೆಟರಿಗಳು BJPಯಲ್ಲಿ ಇರ್ತಾರೆ, ಅವ್ರನ್ನೆಲ್ಲ ವಿಡ್ರಾ ಮಾಡ್ಕೊಂಡಿರ್ತಾರೆ RSS. ಸೊ ಇದೆಲ್ಲ ಗಮನಿಸಿದಾಗ ಈ ಕಾರಣಕ್ಕಾಗಿಯೇ ಇವತ್ತು BJPಯಲ್ಲಿ ಅಸಿಸ್ತು. ಬೇರೆ ಬೇರೆ ಪಕ್ಷದಿಂದ ಬಂದಂಥವ್ರು ಬೇರೆ ಬೇರೆ ಅಧಿಕಾರದ ಅವಕಾಶ ಬಂದಾಗ, ಈಗ ನಮ್ಮ ದರ್ಶನ್ ಅವ್ರು ಹೇಳಿದ್ರಲ್ಲ ಹಾಗೆ ಅಧಿಕಾರಕ್ಕಾಗಿ ಬೇರೆ ಬೇರೆ ಪಕ್ಷದವ್ರನ್ನ ಆಪರೇಷನ್ ಮಾಡಿ ಕರ್ಕೊಂಬಂದು ಅವ್ರನ್ನ ಸೇರಿಸ್ಕೊಂಡು ಇದು ಒಂಥರ ಕಲಸ ಮೇಲೋಗರ ಅಂತೀವಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ BJP. ಅಲ್ಲಿ ನಿಜವಾದ ನಿಜವಾದ ಐಡಿಯಾಲಜಿ, ಆ ಯಾವ ಉದ್ದೇಶಕ್ಕಾಗಿ BJP ಹುಟ್ಟಿತ್ತು, ಯಾವ ಉದ್ದೇಶವನ್ನ ಅವರು ಈಡೇರಿಸಬೇಕಾಗಿತ್ತು, ಅದು ಇವತ್ತು ಆಗ್ತಾ ಇಲ್ಲ. ಅಲ್ಲಿ ಈಗ ಬಂದಂಥವರೆಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲರೂ ಅಧಿಕಾರದಾಹಿಗಳು, ಅಲ್ಲಿ ಇರುವಂಥವ್ರೆಲ್ಲ ತಮ್ಮ ಮಕ್ಕಳಿಗೆ ಪೊಲಿಟಿಕಲ್ ಭವಿಷ್ಯ ರೂಪಿಸೋದಕ್ಕೆ ಹೊಡೆದಾಡ್ತಾ ಇರುವಂಥವ್ರು. ಅವ್ರು ಬಹುತೇಕ ಎಲ್ಲರೂ ಬಡದಾಡ್ತಾ ಇರೋರು ಅವ್ರ ಮಕ್ಕಳಿಗೆ. ಈಗ ಕಾರ್ಯಕರ್ತರಲ್ಲಿ ದುಡ್ದಂಥವ್ರು, ಪಾಪ ಸ್ವಯಂ ಸೇವಕರಲ್ಲಿ ಭಾಳಷ್ಟು ಜನ ಮದುವೆ ಮಕ್ಕಳು ಇಲ್ದೇನೆ ಊರು ಸುದ್ದಂಥವ್ರು RSS ಕಾರ್ಯಕರ್ತರು. ಅವಾಗ ನಮ್ಮ ದೇಶಕ್ಕೆ ಏನೋ ಒಂದು ಬದಲಾವಣೆ ಬೇಕು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು, ತಲಾಕ್ ಹೋಗಬೇಕು, ಜಮ್ಮು ಕಾಶ್ಮೀರ ಲಿಬರೇಟ್ ಆಗಬೇಕು, ಈ ಥರದ್ದೆಲ್ಲ ಭಾಳ ದೇಶಭಕ್ತರೆಲ್ಲ ಇದ್ರು ಆ ಪಕ್ಷದಲ್ಲಿ. ಅವಾಗಿನ BJPನೇ ಬೇರೆ. ಈಗಿರುವಂಥವ್ರು ತಮ್ಮ ಮಕ್ಕಳಿಗೆ ರಾಜಕೀಯ ಭವಿಷ್ಯ ರೂಪಿಸೋದಕ್ಕೆ ಹೊಡೆದಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಟಿಕೆಟ್ ಸಿಗಲ್ಲ ಅವರೆಲ್ಲ ರೆಬಲ್ ಆಗ್ತಾರೆ. ಅಲ್ಲ, ಕಾರ್ಯಕರ್ತರ ಹಿತದೃಷ್ಟಿಯಿಂದ ನೋಡಿದ್ರೆ ಈ ಮಟ್ಟಕ್ಕೇನು ಹೋಗ್ತಿರಲಿಲ್ಲ, ಆಂತರಿಕ ಕಲಹ ಅನ್ನೋದು ಓಪನ್ ಸ್ಟೇಟ್ಮೆಂಟ್ವರೆಗೂ ಹೋಗ್ತಿಲ್ಲ. ಆದರೂ ಸರ್ ನನಗೆ ಈ ಕ್ಷಣಕ್ಕೂ ಅನ್ಸೋದು, ರಾಜ್ಯ BJP ನಾಯಕರು ಅಯ್ಯೋ ಈ ಕಾರ್ಯಕರ್ತರು ನನಗೋಸ್ಕರ ಅವ್ರ ಜೀವನನೇ ಮುಡುಪಾಗಿಟ್ಟಿದ್ದಾರೆ, ಕಡೆ ಪಕ್ಷ ನಾನು ಅವನಿಗೆ ರೋಲ್ ಮಾಡೆಲ್ ಆಗಿರಬೇಕು, ಈ ಥರದ ಥಾಟ್ಸೇ ಬರಲ್ವ ಅವ್ರಿಗೆ? ನೋಡಿ, ಯಾವಾಗ ಹಸಿವು ಇರುತ್ತೆ ಮನುಷ್ಯನಿಗೆ ಅವಾಗ ಅವನಿಗೆ ಹೋರಾಟದ ಮನೋಭಾವನೆ ಬರುತ್ತೆ. ಇವತ್ತಿರೋ BJP ನಾಯಕರಿಗೆ ಹಸಿವಿಲ್ಲ, ಅವ್ರಿಗೆ ದೇಶ ಉದ್ಧಾರ ಈಗ ಅವ್ರಿಗೆ ಅಧಿಕಾರ ದಾಹ ಉಳಿದಿರೋದು. ಅವಾಗ ಹಿಂದೆ ಈಗ ನಮ್ಮ ದರ್ಶನ್ ಅವ್ರು ಹೇಳಿದ್ರಲ್ಲ, ಯಾರು BB ಶಿವಪ್ಪನಂತವರು, ಅವ್ರು ನಿಜವಾಗಿ BJPಯನ್ನು ಕಟ್ಟಬೇಕು, ಈ ರಾಜ್ಯದಲ್ಲಿ ಒಂದು ಬದಲಾವಣೆ ತರಬೇಕು. ಮತ್ತು ನೋಡಿ, ಇಡೀ ದೇಶದಲ್ಲಿ ಕರ್ನಾಟಕನೇ BJPಯ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಅವ್ರಿಗೆ ಅವಕಾಶ ಇದ್ದಂಥದ್ದು ಇಲ್ಲಿ ಮಾತ್ರ. ಕರ್ನಾಟಕದಲ್ಲಿ BJP ಬೆಳೆಯೋದಕ್ಕೆ ಅವಕಾಶ, ತಮಿಳುನಾಡಲ್ಲಿ ಬರೋಕ್ಕಾಗಲ್ಲ, ಕೇರಳದಲ್ಲಿ ಬರೋಕ್ಕಾಗಲ್ಲ. ಅದು ಇಂಥ ರಾಜ್ಯದಲ್ಲಿ ಅವರು ಪಕ್ಷವನ್ನು ಸಂಘಟನೆ ಮಾಡೋಕ್ಕಾಗಲ್ಲ. ಏನಾಯಿತು, ಒಂದು ಕರ್ನಾಟಕ ಮೊದಲಿಂದನೂ ಕಾಂಗ್ರೆಸ್, ನಾವು ಸ್ವಾತಂತ್ರ್ಯದ ನಂತರ ಏನು ಚುನಾವಣೆಗಳು ನಡೀತಾ ಬಂತು, ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಕರ್ನಾಟಕ. ಯಾವಾಗಲೂ ಕಾಂಗ್ರೆಸ್ಸಿಗೆ ಗೆಲ್ತಾ ಬಂತು. ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬಿದ್ದಿದ್ದು ಮೊದಲೇ ಬಾರಿಗೆ ಯಾವಾಗ ಟೆನೆನ್ಸಿ ಆಕ್ಟ್ ಬಂತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ. ಅವಾಗ ಮೇಲ್ವರ್ಗದವರು, ಅದು ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು ಸಮುದಾಯದವರು ಏನಿದ್ದಾರೆ, ಅವರು ಲ್ಯಾಂಡನ್ನು ಕಳ್ಕೊಳ್ತಾರೆ. ಆವಾಗ ರಿವೋಲ್ಟ್ ಆಗ್ತಾರೆ. ಅಲ್ಲಿಂದ ಕಾಂಗ್ರೆಸ್ಗೆ ಪರ್ಯಾಯವಾದಂಥ ಶಕ್ತಿ ಕರ್ನಾಟಕದಲ್ಲಿ ಹುಟ್ಟುತ್ತೆ, ಅದು ಜನತಾ ಪರಿವಾರ. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಜನತಾ ಪರಿವಾರ ಬರುತ್ತೆ. ಜನತಾ ಪರಿವಾರ ಹಿಂಗೆ ಕಿತ್ತಾಡಿ ಆಂತರಿಕ ಕಲಹದಿಂದ ಯಾವಾಗ ಈ ಜನತಾ ಪರಿವಾರ ವಿಘಟನೆ ಆಗುತ್ತೆ, ಎಲ್ಲವೂ ಹರಿದು ಹಂಚಿ ಹೋಗುತ್ತೆ, ಆವಾಗ ಕರ್ನಾಟಕ ಜನ ಇನ್ನೊಂದು ರಾಜಕೀಯ ಶಕ್ತಿಯನ್ನ ನೋಡ್ತಾ ಇದ್ರು, ಎದುರು ನೋಡ್ತಾ ಇದ್ರು. ಅವಾಗ ಬಂದಂತದ BJP. ಹೀಗಾಗಿ ಆ ಕಾಂಗ್ರೆಸ್ಗೆ ಹೊರತಾದಂತ ಇನ್ನೊಂದು ಪರ್ಯಾಯ ರಾಜಕೀಯ ಶಕ್ತಿ BJP ಅಂತ ನೋಡಿದ್ರು. ಯಾವುದು ಜನತಾ ಪರಿವಾರದ ನಂತರ ಮತ್ತೊಂದು ಶಕ್ತಿ, ಕಾಂಗ್ರೆಸ್ಗೆ ವಿರುದ್ಧವಾದಂತ ಶಕ್ತಿ. ಅದನ್ನ ಇವತ್ತು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ, ಜನರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರಾಜ್ಯ BJP ನಾಯಕರು ವಿಫಲ ಆಗಿರೋ ಕಾರಣಕ್ಕಾಗಿನೇ ಇವತ್ತು ಕಾಂಗ್ರೆಸ್ಗೆ ಒಂದು ರೀತಿಯ ಯಾರು ಲಗಾಮ್ ಹಾಕದೇ ಇರುವಂತ ಪರಿಸ್ಥಿತಿ ಬಂದಿದೆ. ಇದು BJPಯ ಬಹಳ ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಂದರ್ಭ. ಇದು ವಿರೋಧ ಪಕ್ಷದಲ್ಲಿದ್ದಾಗ ಸಾಕಷ್ಟು ಸಮಯ ಇರುತ್ತೆ ಪಕ್ಷ ಸಂಘಟನೆಗೆ, ಹೋರಾಟ ಮಾಡೋದಕ್ಕೆ, ಕಾರ್ಯಕರ್ತರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಸಾಕಷ್ಟು ಅವಕಾಶಗಳಿರುತ್ತೆ. ಇವರು ಬೈ ಎಲೆಕ್ಷನ್ ಸೋಲ್ತಾರೆ, ಪ್ರತಿಯೊಂದರಲ್ಲೂ ಒಂದು ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರ ನೇಮಕ ಮಾಡೋದ್ರಲ್ಲೇ ಗೊಂದಲ. ಇಂಥ ಸಣ್ಣ ಸಣ್ಣ ವಿಷಯದಲ್ಲಿ ಇವರೇ ಕಿತ್ತಾಡ್ತಾ ಕೂತ್ಕೊಂಡ್ರೆ ಆಡಳಿತದಲ್ಲಿರುವಂಥವ್ರು ಆರಾಮಾಗಿರ್ತಾರೆ, ನೆಮ್ಮದಿಯಾಗಿ ಒಂಥರ ಹುಲ್ಲುಗಾವನಲ್ಲಿ ಬೈಕೊಂಡು ಆರಾಮಾಗಿರ್ತಾರೆ. ಹೌದು, ರೈಟ್ ಸರ್. ಮಹೇಶ್ ಗೌಡ್ರೆ, ಈಗ BJP ಜೊತೆಗಿನ ಮೈತ್ರಿ JDSಗೆ ಮುಜುಗರ ಏನಾದ್ರು ತಂದಿದೆಯಾ, ಅಥವಾ ನಿಮಗೊಂದು ವಿಶ್ವಾಸ ಇದೆಯಾ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ BJPಯ ಆಂತರಿಕ ಸಮಸ್ಯೆ ಅನ್ನೋದೆಲ್ಲ ಬಗೆಹರಿಯುತ್ತೆ, ಒಟ್ಟಾಗಿ ಆಡಳಿತ ಪಕ್ಷ ಏನಾದರೂ ಸಮಸ್ಯೆಗಳನ್ನು ತರ್ತಾ ಇದ್ದರೆ, ಹಗರಣಗಳನ್ನು ಮಾಡ್ತಾ ಇದ್ದರೆ ಹೋರಾಟ ಮಾಡ್ತೀವಿ ಅನ್ನುವಂಥ ಮನೋಭಾವ ಇದೆಯಾ? ಅದ್ರ ಬಗ್ಗೆ ಒಂದು ನಿಮಿಷ ಆದ್ಮೇಲೆ ಮಾತನಾಡ್ತೇನೆ. ಒಂದು ಪಕ್ಷಕ್ಕೆ ಯಾವುದೋ ಒಬ್ಬ ನಾಯಕ ಇರ್ತಾನಲ್ಲ, ಅವನು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಪಕ್ಷಕ್ಕೆ ಇಂಪಾರ್ಟೆಂಟು ಈ ರಾಜ್ಯದ, ಈ ರಾಷ್ಟ್ರದ ನಿಷ್ಠಾವಂತ ಕಾರ್ಯಕರ್ತರಿಗೂ ಅಷ್ಟೇ. ಯಾವುದೋ ಒಬ್ಬ ನಾಯಕ ಇಂಪಾರ್ಟೆಂಟ್ ಅಲ್ಲ, ಆ ಕಾರ್ಯಕರ್ತರುಗಳಿಗೂ ಅಷ್ಟೇ ಅವ್ರು ನಂಬಿರುವಂತಹ ತಾಯಿ ಅಂತ ಪಕ್ಷ ಇಂಪಾರ್ಟೆಂಟ್. ಅದರ ಸಿದ್ಧಾಂತಗಳಿಗೆ ಅನುಗುಣವಾಗಿ ಉಳ್ಕೊಳ್ಳುತ್ತೆ ಹೊರತು ಆದಿಲ್ ಬಿದಿಲಿ ಮಹೇಶ್ ಅಂತ 100 ಜನ ನಾಯಕರು ಆ ಪಕ್ಷದಲ್ಲಿ ಕಿತ್ತಾಡ್ಕೊಳ್ತಾವ್ರೆ ಅಂತ ಹೇಳಿದಾಗ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಅವರು. ಪಕ್ಷಕ್ಕೆ ನಿಜವಾಗಿ ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರದ ಮಟ್ಟದಲ್ಲಿ ಇದಕ್ಕೋಸ್ಕರನೇ ದೊಡ್ಡ ದೊಡ್ಡ ನಾಯಕರು ಇದ್ದೇ ಇರ್ತಾರೆ ಒಂದು ಕಡೆ. ಎರಡನೇದೇನು ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ವಿಚಾರ ಅಂದರೆ,
ಕರ್ಮದ ಬಗ್ಗೆ ಕಾಂಗ್ರೆಸ್ ಸ್ವಲ್ಪ ಇಲ್ಲಿ ನನಗೊಂದು ಸ್ವಲ್ಪ ಗೊಂದಲ ಆಯಿತು, ನನಗೆ ಕ್ಲಾರಿಟಿ ಕೊಟ್ಬಿಡಿ ಮಹೇಶ್ Please. ಗೌಡ್ರೆ. ಪಕ್ಷ ನೋಡಿಕೊಂಡೆ ಕಾರ್ಯಕರ್ತರು ಬನ್ನೋದಾದರೆ ಆ ಪಕ್ಷದಲ್ಲಿ ಏನು ನೋಡ್ಕೊಂಡ್ಬರ್ತಾರೆ? ಸಿದ್ಧಾಂತ, ಆ ಸಿದ್ಧಾಂತಗಳಿಗೆ ಅನುಗುಣವಾಗಿ ಬಿಜೆಪಿ ಸಿದ್ಧಾಂತ ಏನು, ನಿಮ್ಮ ಸಿದ್ಧಾಂತ ಏನು? ನೋಡಿ ಜೊತೆಗಿದ್ದೀರಾ? ನೋಡಿ ಒಂದು ಮಾತು ಹೇಳ, JDS ಪಕ್ಷ ಯಾಕಿದೆ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ಇದುವರೆಗೂ ಅವ್ರ ಜೊತೆ ಸಖ್ಯವನ್ನ ಬೆಳೆಸಲಿಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಭಾರತೀಯ ಜನತಾ ಪಕ್ಷವನ್ನ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವಂತ ಸನ್ಮಾನ್ಯ ಪೂಜ್ಯ ಮೋದಿಜಿಯವರ ಆಸೆ ಇದ್ದಂತೆ, ಅಮಿತ್ ಶಾಜಿಯವರ ಆಸೆ ಇದ್ದಂತೆ, JP ನಡ್ಡಾಜಿಯವರ ಆಸೆ ಇದ್ದಂತೆ ಇವತ್ತು ನಾವು ಅವರ ಪಕ್ಷದಲ್ಲಿ ಒಂದು ಭಾಗವಾಗಿದ್ದೇವೆ. ಸರಿ, ಅದೇ ಮೋದಿಜಿಯವರು ಸಹ ಮೋದಿಜಿ, 100 ಬಾರಿ ಹೇಳಿದ್ದಾರೆ. ನಡ್ಡಾ, ಅಮಿತ್ ಶಾ ಅವರ ಸಿದ್ಧಾಂತ ಏನು? ನೋಡಿ ಒಂದು ಮಾತು, ಯಾವ ಸಿದ್ಧಾಂತ ಇರೋದಕ್ಕೆ ಈ ದೇಶದಲ್ಲಿ ಇವತ್ತು ಒಂದು ಉತ್ತಮವಾದಂತ 3ನೇ ಬಾರಿ ಸರ್ಕಾರ ಬಂದಿದೆ. ನಿಮ್ಮ ಸಿದ್ಧಾಂತ ಏನು? ನಮ್ಮ ಸಿದ್ಧಾಂತಕ್ಕೂ ನಾವೇನಾದ್ರು ವಿರುದ್ಧವಾಗಿದೀವ ಬಿಜೆಪಿ ಸಿದ್ಧಾಂತಕ್ಕೆ? ಏನಿಲ್ಲ. ಅವರ ಸಿದ್ಧಾಂತಕ್ಕೆ ಅವರು ಕಾರ್ಯಕರ್ತರಿದ್ದಾರೆ, ನಮ್ಮ ಸಿದ್ಧಾಂತಕ್ಕೆ ನಮ್ಮಂತ ಲಕ್ಷಾಂತರ ಕಾರ್ಯಕರ್ತರು JDS ಅಲ್ಲಿ ಇದ್ದಾರೆ. ನಮ್ಮ ಸಿದ್ಧಾಂತಗಳು ಬೇರೆ ಬೇರೆ ಇರಬಹುದು, ಆದ್ರೆ ಒಂದೇ ದೃಷ್ಟಿ ಏನಪ್ಪ ಅಂದ್ರೆ ಈ ದೇಶದ ಉದ್ಧಾರಕ್ಕಾಗಿ, ಈ ದೇಶದ ಜನರ ನಾಡಿ ಮಿಡಿತಕ್ಕೋಸ್ಕರ ನಾವು ಅವ್ರ ಜೊತೆ ಕೈ ಜೋಡಿಸಿದ್ವಿ ವಿನಃ ಸಿದ್ಧಾಂತವನ್ನ ಮರ್ಜ್ ಮಾಡ್ಕೊಳ್ತೀವಿ ಅಂತ ಇದು ಮಾಡ್ಕೊಂಡಿಲ್ಲ. ಒಂದ್ ಕಡೆ. ಎರಡನೇದು ನನ್ನ ಖುಷಿ ವಿಚಾರ ಅಂತ ಹೇಳಿದ್ರೆ ಕರ್ಮ ಸಿದ್ಧಾಂತದ ಬಗ್ಗೆ ಪಾಠವನ್ನ ಮಾಡಿದ್ರು ಇವತ್ತು ಕಾಂಗ್ರೆಸ್ ವಕ್ತಾರರು. ಇದನ್ನ ಸನ್ಮಾನ್ಯ ಪೂಜ್ಯ ಈ ದೇಶದ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮುಂದೆ ಒಂದ್ ದಿವಸ ಹೇಳ್ಬಿಟ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಗಂಗಾ ನದಿಯಲ್ಲಿ 100 ಬಾರಿ ಮಿಂದು ಬಂದರೂ ಸಹ ಕಾಂಗ್ರೆಸ್ಗೆ ಕರ್ಮ ಅನ್ನೋದಂತೂ ಹೋಗೋದಿಲ್ಲ, ಅದು ಇಡೀ ದೇಶಕ್ಕೆ ಗೊತ್ತಿದೆ ಒಂದು ಕಡೆ. ಎರಡನೇದೇನು ಅಂತ ಹೇಳಿದ್ರೆ ನನಗೆ ತುಂಬಾ ಆಶ್ಚರ್ಯ, ಡಾಕ್ಟ್ರು ಮಾತನಾಡೋದನ್ನ ಕೇಳಿಸ್ಕೊಂಡೆ, JDS ಸರ್ವನಾಶ ಆಗುತ್ತೆ, ಬಿಜೆಪಿ ಸರ್ವನಾಶ ಆಗ್ತಾ ಇದೆ ಅಂತ. ಬಿಜೆಪಿಗಿಂತ ದೆಹಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಇವತ್ತು ಪಾಪ ಆದಿ ಬೀದಿಲೆಲ್ಲ ಇವತ್ತು ಕೇಜ್ರಿವಾಲ್ ಅವರನ್ನು ಅಟ್ಟಾಡ್ಸ್ಕೊಂಡು ಹೊಡೆಯುವಂತಹ ಒಂದು ಮನಸ್ಥಿತಿಯ ಭಾವನೆಗಳಿಂದ ಮಾತನಾಡ್ತಾರೆ. ಯಾರಪ್ಪ ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ಸಿನ ಕುಚುಕು ಗೆಳೆಯ ರಾಹುಲ್ ಗಾಂಧಿ ಅವರು. ಎಲ್ಲಿ? ದೆಹಲಿಯಲ್ಲಿ. ಅದೊಂದು ಕಡೆ ಇಡೋಣ. ನನ್ನೆ ನಾನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಒಂದು ಮಾಧ್ಯಮಗೋಷ್ಠಿಯನ್ನ ನೋಡಿದೆ. ಎಷ್ಟು ಸೂಪರ್ ಮಾತಾಡಿದ್ರು ದೀದಿ ಅಂತ ಹೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ ಅಂಡ್ ಆಲ್ಸೋ ಕಂಗ್ರಾಚುಲೇಟ್ ಟು ಮೇಡಮ್. ಇವತ್ತು ಏನಾದರೂ ಈ ದೇಶದಲ್ಲಿ NDA ಮಿತ್ರಕೂಟವನ್ನ ಮಣಿಸಲೇಬೇಕು ಅಂತೇಳಿ ಹಗಲು ರಾತ್ರಿ ಹೋರಾಟವನ್ನ ಮಾಡಿ ಇವತ್ತು ಕಾಂಗ್ರೆಸ್ ಜೊತೆ ಸಖ್ಯವನ್ನ ಮಾಡಿದೋ ಈ ದೇಶದಲ್ಲಿ, ಆದರೂ ಸಹ ನಾವು ಇಡೀ ದೇಶದಲ್ಲಿ ಮಣ್ಣು ಪಾಲಾಗಿದ್ದೆ ಕಾಂಗ್ರೆಸ್ ಇಂದ ಅಂತೇಳಿ ನನ್ನ ಒಂದು ಮಾಧ್ಯಮಗೋಷ್ಠಿಯನ್ನ ಮಾಡಿ ಒಂದು ಹಿಂಟ್ಸನ್ನ ಕೊಟ್ಟಿದ್ರು. ಇವತ್ತೇನಾದ್ರೂ ಈ ದೇಶದಲ್ಲಿ 99 ಸೀಟುಗಳು ಏನಾದ್ರು ಬಂದಿದ್ರೆ ಕಾಂಗ್ರೆಸ್, ದಟ್ ಈಸ್ ಕಾಲ್ಡ್ ಯಾರಿಂದ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಮೈತ್ರಿ ಕೂಟದ ಒಕ್ಕೂಟ ಸಹಾಯದಿಂದ ಬಂದಿದೆ. ಅದರಿಂದ ಇವತ್ತು ನಾವು ಸಹ ಮಣ್ಣುಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡ್ವಿ ಈ ದೇಶದಲ್ಲಿ ಅಂತೇಳಿ. ಅದರಿಂದ ಇವತ್ತು AAP ಏನಾಯ್ತು ಕಾಂಗ್ರೆಸ್ಗೆ ಹೋಗಿ ಇವತ್ತು ಯಾಕೆ ಈ ರೀತಿಯಾದಂಥ ಮಾತುಕತೆಗಳನ್ನ ಮಮತಾ ಬ್ಯಾನರ್ಜಿ ಅವರು ಮಾತನಾಡಿದ್ರು ಅನ್ನೋದನ್ನ ದುರ್ವಿನಾಯಕ ನೋಡುವಂತ ಪರಿಸ್ಥಿತಿಗೆ ಕಾಂಗ್ರೆಸ್ ದೇಶದಲ್ಲಿ ಬಂದಿದೆ. ಇವತ್ತು ರಾಜ್ಯದ ಬಗ್ಗೆ ಮಾತನಾಡೋದಾದ್ರೆ ಈ ದೇಶದಲ್ಲಿ ನಾನು ಒಂದು ತುಂಬಾ ಖುಷಿಯಾಗಿ ಹೇಳ್ತೇನೆ, ಸನ್ಮಾನ್ಯ ಪಾಪ ಏನು ಕಾಂಗ್ರೆಸ್ ಅಲ್ಲಿ ರಾಜ್ಯದಲ್ಲಿ ದುಡಿದಿರುವಂತಹ ಕಟ್ಟ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಏನಿದ್ದಾರೆ ಅವ್ರಿಗೆ ಪಾಪ ಇವರು ಬಿಜೆಪಿಯವರು, ಯಾಕೆಂದ್ರೆ ನಾನು ಪರ್ಫೆಕ್ಟ್ ಆಗಿದ್ರೆ, ನನ್ನ ಪಕ್ಷ ಪರ್ಫೆಕ್ಟ್ ಆಗಿದ್ರೆ ಭಾರತೀಯ ಜನತಾ ಪಕ್ಷವನ್ನ ತೆಗಳೋಣ, JDS ತಗೊಳ್ಳೋಣ. ನಾನೇ ಪರ್ಫೆಕ್ಟ್ ಇಲ್ಲ, ವಿ ಆರ್ ನಾಟ್ ದಿ ಪರ್ಫೆಕ್ಟ್. ನಾನೇ ಪರ್ಫೆಕ್ಟ್ ಇಲ್ದೇನೆ ರಾಜ್ಯದಲ್ಲಿ ಹೀಗಾಗಿದೆ ಹಾಗಾಗಿದೆ ಅನ್ನೋದಿದೆಯಲ್ಲ ಅತ್ಯಂತ ನೋವಿನ ವಿಚಾರ. ಪಾಪ ಇವ್ರ ಪಕ್ಷದಲ್ಲಿ ಏನೇನಾಗಿದೆ ಅಂತೇಳಿ, ಇವ್ರ ಪಕ್ಷದಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನ ದುರ್ವಿನಾಯಕ ನೋಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಏನಾದ್ರೂ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಖುಷಿಯಾಗಿ ಸಂತೋಷದಿಂದ ಈ ರಾಜ್ಯವನ್ನು ಆಳ್ವಿಕೆ ಮಾಡಿರೋರು. ಸಂಕಟ ಏನ್ ಗೊತ್ತಾ ಮಹೇಶ್ ಗೌಡ್ರೆ? ಸಂಕಟ ಏನ್ ಗೊತ್ತಾ? ಅವರ ಅಧಿಕಾರದ ಹಪಹಪಿತನ ಇವತ್ತು ಕಿತ್ತಾಡ್ತಾರೆ, ನಾಳೆ ಸಂಪುಟ ಪುನರ್ರಚನೆ ಅಂದ್ರೆ ಓಪನ್ ಸ್ಟೇಟ್ಮೆಂಟ್ ಕಳ್ತಾರೆ. ಜನಕ್ಕೆ ಅಂಡರ್ಸ್ಟ್ಯಾಂಡ್, ಪಾಪ ಅಧಿಕಾರದ ಹಪಹಪಿತನ ಅಂತ ಕಾಂಪ್ರಮೈಸ್ ಆಗ್ತಾರೆ. ವಿರೋಧ ಪಕ್ಷದಲ್ಲಿದ್ದೀರಿ ನೋಡಿ, ನೀವೇ ಹೇಳ್ತೀರಿ 60% ಅಂತ, ನೀವೇ ಹೇಳ್ತೀರಿ ಮೂಡ ಅಂತ, ನೀವೇ ಹೇಳ್ತೀರಿ ವಾಲ್ಮೀಕಿ ಅಂತ, ನೀವೇ ಹೇಳ್ತೀರಿ ಅಬಕಾರಿ ಇಲಾಖೆ ಅಂತ, ನೀವೇ ಹೇಳ್ತೀರಿ ವಕ್ಫ್ ಅಂತ. ಹೋರಾಡ್ಬೇಕಲ್ಲ ಒಗ್ಗಟ್ಟಿಂದ. ಒಂದ್ ಮಾತು ಹೇಳ್ತೀನಿ, ನಾವು ಇವತ್ತೇನು ಹೋರಾಟವನ್ನ ಮಾಡಿ ಇವಾಗಲೇ ತಿಳಿಸಿದ್ದೀವಿ, ಅದನ್ನ JDS ಪಕ್ಷ ಆಗ್ಲಿ, ಬಿಜೆಪಿ ಆಗ್ಲಿ, ಆಮ್ ಆದ್ಮಿ ಆಗ್ಲಿ ಯಾರೂ ಸಹ ಈ ತತ್ಕ್ಷಣ ಇಳಿದು ಬಿಡಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದೀವಿ. ನೀವು ಈ ತರ ಮಾಡಿದಿರ ಮೋಸ ಅಂತ ಹೇಳ್ಬಿಟ್ಟು ಖಂಡಿತ ಇವ್ರಿಗೆ ಹೇಳಿಲ್ಲ, ನಾವು ಜನಗಳಿಗೆ ಹೇಳಿದ್ದೀವಿ, ಜನಗಳಿಗೆ ಮುಟ್ಟಾಗುವಂತ ಹೇಳಿದ್ದೀವಿ. ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನೀವು ಏನೇನು ಮಾಡಬೇಕು ಜನತಾ ಜನಾರ್ದನ ಅಂತೇಳಿ ತಿದ್ದಿ ಹೇಳಿದೀವಿ. ಇವತ್ತು ಅರವಿಂದ್ ಕೇಜ್ರಿವಾಲ್ ಯಾರ ಮೇಲೆ ವಾಗ್ದಾಳಿ ಮಾಡ್ತಾ ಇದಾರೆ? ಬಿಜೆಪಿ ಮೇಲೆ ವಾಗ್ದಾಳಿ ಮಾಡ್ತಾ ಇದಾರ, ಇವತ್ತು ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಾ ಇದಾರೆ ದೆಹಲಿ ಮಟ್ಟದಲ್ಲಿ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದೇನೆ, ಜನತಾ ಜನಾರ್ದನ ಮುಂದೆ ನಾವೆಲ್ಲ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಅದರಿಂದ ಕರ್ಮಾ ರಿಟರ್ನ್ಸ್ ಅನ್ನೋದು ದರ್ಶನ್ ಅವರು ಬಿಜೆಪಿಗೆ ಹೇಳಲಿಲ್ಲ. ಕರ್ಮಾ ರಿಟರ್ನ್ಸ್ ಅನ್ನೋದನ್ನ ಯಾರ್ಯಾರು ಬೇರೆ ಬೇರೆ ಪಕ್ಷಗಳಿಂದ ವಲಸೆ ಬಂದು ತಮ್ಮ ಪಕ್ಷದಲ್ಲಿ
ಕೈಯಲ್ಲೇ ಇಟ್ಕೊಂಡು ಪಾಪ ಇಂಥ ನಿಷ್ಠಾವಂತರಿಗೆ ಅನ್ಯಾಯ ಮಾಡಿ ಅಲ್ಲಿ ಕೂತವ್ರಲ್ಲ, ನಿಮ್ಗೆ ಕರ್ಮ ಬಿಡೋದಿಲ್ಲ, ಬಿಟ್ಕೊಟ್ಬಿಡಿ ಸೀಟನ್ನ ಅಂತೇಳಿ ಬಿಜೆಪಿ ಮುಖಾಂತರ ಹೇಳ್ತಾ ಇದ್ದಾರೆ ಹೊರತು ಮಾಧ್ಯಮದಲ್ಲಿ ಇಲ್ಲಿ ಕೊತ ಕುದಿತಾ ಇರೋದು ಕಾಂಗ್ರೆಸ್. ನಿಮ್ಮ ಮಾತಿಂದ ನನಗಂತೂ ಅರ್ಥ ಆಯ್ತು, ಬಿಜೆಪಿ ಮತ್ತು JDS ನ ಸಖ್ಯ ಮೈತ್ರಿಯಿಂದ ನಿಮಗಂತೂ ಮುಜುಗರ ಆಗಿಲ್ಲ. ಆಸ್ ಸೂನ್ ಆಸ್ ಪಾಸಿಬಲ್ ಸಮಸ್ಯೆ ಬಗೆಹರಿಯುತ್ತೆ. ಒಂದು ಮಾತು ಹೇಳ ಮೇಡಮ್, ನಾವು ಇವತ್ತು ನೋಡಿ, ಇವತ್ತು ರಾಜ್ಯದ ಪ್ರತಿಷ್ಠಿತ ಎಲ್ಲ ಜಿಲ್ಲಾಧ್ಯಕ್ಷಗಳ ನೇತೃತ್ವದಲ್ಲಿ ನಮ್ಮ ಪಕ್ಷದಲ್ಲಿ ಇವತ್ತು ಸಭೆ ಮಾಡಿದ್ದೇವೆ. ಎಷ್ಟು ಸಂತೋಷದಲ್ಲಿ ಸಭೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಾವು ಬಿಜೆಪಿಗೂ ಹೋಗ್ಬಿಟ್ಟಿದ್ವಿ. ಬಿಜೆಪಿಯಲ್ಲಿ ರಾಜ್ಯದಲ್ಲಿ ಆಂತರಿಕ ಸಮಸ್ಯೆಗಳಿದೆ, ಖಂಡಿತ ನೋಡಿ ಅವ್ರ ಆಂತರಿಕ ಸಮಸ್ಯೆ ಅದು ಬಗೆಹರಿಸೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟದ್ದು. ನಮ್ಮ ಬಲಿಷ್ಠ ಶಕ್ತಿ ಹೇಗಿದೆಯೋ ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾನೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಎಚ್ ಡಿ ಕೋಟೆಯಲ್ಲಿ ನಮ್ಮ ಪಕ್ಷದ ಒಬ್ಬ ಹುರಿಯಾಳು ಬಿಜೆಪಿಗೆ ಹೋಗಿ ಸೇರ್ಕೊಂಡು ಸೋತ್ರು. ಎಲ್ಲಿ ನಮ್ಮ ಚಿಕ್ಕಣ್ಣ ಅವ್ರ ಮಗನ ಮೇಲೆ, ಚಿಕ್ಕಮಾದವ್ರ ಮೇಲೆ ಸೋತಂತ ಸಂದರ್ಭದಲ್ಲಿ ನೋಡಿದ್ವಿ. ಅದೇ ವ್ಯಕ್ತಿ ಇವತ್ತು ಬಿಜೆಪಿ ಬಿಟ್ಬಿಟ್ಟು JDS ಸೇರ್ಪಡೆ ಆಗಿದ್ದಾರೆ ಒಂದು ವಾರದಲ್ಲಿ. ಹಂಗಂತ JDS ಬಿಜೆಪಿನ ಕಿತ್ತಾಡ್ತೇವೆ ಅಂತ ಹೇಳಕ್ಕಾಗತ್ತಾ? ನೋ. ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಪಕ್ಷ ಸಂಘಟನೆಯನ್ನ ಮಾಡಬೇಕು, ಬಲವರ್ಧನೆಯನ್ನ ಮಾಡ್ಕೋಬೇಕು, ನಾವು ಮಾಡ್ತಾ ಇದೀವಿ. ಬಿಜೆಪಿಯಿಂದ ಬಂದ್ರು ಸಂತೋಷ, ಕಾಂಗ್ರೆಸ್ ಇಂದ ಬಂದ್ರು ಸಂತೋಷ, ಆಮ್ ಆದ್ಮಿ ಪಕ್ಷದಿಂದ ಬಂದ್ರು ಸಂತೋಷ. ಈಗ ನಿಮ್ಮವ್ರನ್ನ ಉಳಿಸ್ಕೋಬೇಕು, ಕಾಂಗ್ರೆಸ್ಗೆ ಒಂದಷ್ಟು ಜನ ಹೋಗ್ತಾರಂತೆ. ಯಾಕೆ ನಮ್ಮವರ? ಒಂದು ಮಾತು ಹೇಳಿ ಮೇಡಮ್, ಬಾಗ್ಲು ಓಪನ್ ಆಗಿದೆ, ಸಂತೋಷದಲ್ಲಿ ಹೋಗ್ಬೋದು. ರೈಟ್. ದರ್ಶನ್ ಅವರೇ, ಒಂದು ಹುಕುಂ ಬಾಯಿ ಮುಚ್ಕೊಂಡೆಲ್ಲ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಆದೇಶ ಕೆಲಸ ಮಾಡೋಂಗೆ ಮಾಡಿದೆ. ಸಂಪುಟ ಪುನರ್ರಚನೆ ಅಂದಾಗ, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂದಾಗ, CM ಸಿದ್ದರಾಮಯ್ಯನವರೇ ಬದಲಾಗ್ತಾರೆ ಅನ್ನುವಂಥ ಸನ್ನಿವೇಶದಲ್ಲಿ ಆ ಒಂದು ಆದೇಶ ಬಹುದೊಡ್ಡ ಪಾತ್ರವನ್ನು ವಹಿಸ್ತು. ಬಟ್ ರಾಜ್ಯ BJP ಅಂದಾಗ ಕಾಂಗ್ರೆಸ್ ವಕ್ತಾರರಾಗಿ ಬದಿಗಿಡೋಣ, ಒಂದು ವಿರೋಧ ಪಕ್ಷದ ಉಪಸ್ಥಿತಿ ಅನ್ನೋದು ಬಹಳ ಮುಖ್ಯ. ಈಗ ಅವರೇ ಉಲ್ಲೇಖ ಮಾಡ್ದಂಗೆ 60% ಅಬಕಾರಿ, ಮೂಡ, ವಾಲ್ಮೀಕಿ ಇಂಥ ಸನ್ನಿವೇಶಗಳ ನಡುವೆ ವಿರೋಧ ಪಕ್ಷದ ಜವಾಬ್ದಾರಿ ಅನ್ನೋದು ಬಹಳ ದೊಡ್ಡದು. ಏನು ಹೇಳ್ತಿರೋದ್ರ ಬಗ್ಗೆ? ಮೇಡಮ್, ವಿರೋಧ ಪಕ್ಷ ಆ್ಯಕ್ಚುಲಿ ಬೇಕಾಗಿತ್ತು, ಬಟ್ ಏನು ಮಾಡೋದು, ನಮ್ಮ ದುರ್ದೈವ ಅಂತ ಅವಾಗಲೇ ಹೇಳಿದ್ದು. ನಮ್ಮ ಸೆಷನ್ನೇ ನಡೆದೋಯ್ತಲ್ಲ ವಿರೋಧ ಪಕ್ಷದ ನಾಯಕ ಇಲ್ದೇನೆ. ಅಂಥ ಪರಿಸ್ಥಿತಿಗೆ ಬಿಜೆಪಿ ಹೋಗಿ ತಲುಪಿದೆ. ಮತ್ತಲ್ಲಿ ಬಿಜೆಪಿ ಸೆಂಟ್ರಲ್ನವರು ಯಾವುದೇ ಕಾರಣಕ್ಕೂ ಇವ್ರಿಗೆ 3 ಕಾಸಿನ ಮರ್ಯಾದೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅನ್ನುವಂಥದ್ದು ವಾಸ್ತವ ಸತ್ಯವನ್ನ ನೀವು ನೋಡ್ಬೋದು. ಇನ್ನೊಂದೇನೋ ಇವರು 60% ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ಇಲ್ಲೇ ಇದೆ ಪತ್ರಿಕೆ ಹೇಳಿಕೆಯನ್ನ ಬಲರಾಮ್ ಅವರು ಕೊಟ್ಟಿದ್ದಾರೆ. ನಾನಂತೂ ಹೇಳಿಲ್ಲ, ಯಾಕೆ ನನ್ನ ಮೇಲೆ ಈ ರೀತಿಯಾದಂಥ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ವಾಸ್ತವಾಂಶ ಕೊಟ್ಟಿದ್ದಾರೆ. ಇನ್ನೇನೋ ಗಂಗಾ ಸ್ನಾನ ಅಂತ ಏನೇನೋ ಹೇಳಿದ್ರು. JDSನವ್ರು ಮಾಡಿರ್ತಕ್ಕಂಥ ಪಾಪದ ಕೂಸು, ಪಾಪದ ಏನು ಕೆಲಸಗಳಿದಾವಲ್ಲ, ಅದು ಯಾವ ನದಿಗೆ ಹೋಗಿ ಮುಳುಗಿದ್ರು ಅವೆಲ್ಲ ಕಳಿಯಲ್ಲ ಅವ್ರ ಕರ್ಮಗಳು. ಅವರಿಂದ ನಮಗೆ ಯಾವ ನೀತಿ ಪಾಠ ಅವಶ್ಯಕತೆ ಇಲ್ಲ. ಮತ್ತೊಂದು, ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ವಾ ಮೇಡಮ್, ನಾವು ಇವತ್ತು ಬಹಳ ಗಂಭೀರವಾಗಿ, ನಾವಾಗಲಿ ಅಥವಾ ನೀವಾಗಲಿ ಬೇರೆ ಯಾರೇ ಬಂದಿರೋರ್ಲಿ, ನಾವು ಖಂಡಿತವಾಗ್ಲೂ ಇವತ್ತು ಡಿಬೇಟ್ ಏನಾಗಿರ್ಬೇಕಂದ್ರೆ ಬಜೆಟ್ ಬಗ್ಗೆ ನಾವು ಮಾತಾಡಬೇಕಿತ್ತು ಮೇಡಮ್. ನಾಡಿದ್ದು ಕೇಂದ್ರ ಬಜೆಟ್ ಇದೆ. ನಮಗೆ ಕಳೆದ ಬಜೆಟ್ನಲ್ಲಿ ನಾಡಿಗೆ ದ್ರೋಹ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಇಲ್ಲಿಂದ ವಿತ್ತ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಹೋಗಿದ್ದಾರೆ. ಕಳೆದ 23 ಅವ್ರದ್ದೇನು ಬಜೆಟ್ಗಳಲ್ಲಿ ಒಂದು ಬೆಂಗಳೂರು ಪೆರಿಫೆರಲ್ ರಿಂಗ್ ರೋಡ್, ಇನ್ನೊಂದು ಕೆರೆಕಟ್ಟೆ ಅಭಿವೃದ್ಧಿ, ಇನ್ನೊಂದು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆಗೆ ಯಾವ ಹಣಗಳನ್ನು ಇಲ್ಲಿ ತನಕ ಸಂದಾಯ ಮಾಡಿಲ್ಲ, ಕೊಟ್ಟೂ ಇಲ್ಲ. ಇನ್ನೇನೋ ಕುಮಾರಸ್ವಾಮಿ ಅವರು ಹೇಳಿದ್ರು ಚುನಾವಣಾ ಪೂರ್ವದಲ್ಲಿ, ನನಗೆ ಅವಕಾಶ ಮಾಡಿಕೊಡಿ, 5 ನಿಮಿಷದಲ್ಲಿ ಮೇಕೆದಾಟನ್ನ ಕ್ಲಿಯರ್ ಮಾಡಿಸ್ಕೊಂಡ್ ಬರ್ತೀನಿ ಅಂತೆಲ್ಲ ಹೇಳಿದ್ರು. ಇವತ್ತು ನಾವು ಮೇಕೆದಾಟು ಮೀಟಿಂಗಿಗೆ ಕರೆದ್ರೆ ಅವರು ಮೀಟಿಂಗಿಗೆ ನಾನು ಕಾಜು ಗೋಡಂಬಿ ತಿನ್ನೋದಕ್ಕೆ ಬರ್ತೀನ, ನಾನು ಬರಲ್ಲ ಅಂತಂದ್ರು. ಇವತ್ತು ನಾನು JDSನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ನೋಡ್ತಾ ಇದ್ದೆ ಮೇಡಮ್, ತೆಲುಗು ನ್ಯೂಸ್. ನಂಗೆ ಅರ್ಥ ಆಗಲಿಲ್ಲ, ಇವ್ರು ಕನ್ನಡದವರು ಪ್ರಾದೇಶಿಕ ಇದ್ಯಾಕೆ ತೆಲುಗು ನ್ಯೂಸ್ ಹಾಕೊಂಡ್ಬಿಟ್ಟಾರೆ ಅಂತ. ಕಳೆದ ಬಾರಿ ನಿರ್ಮಲಾ ಸೀತಾರಾಮನ್ ಅದು ವೈಜಾಗ್ಗೆ ಯಾವುದೋ ಫ್ಯಾಕ್ಟ್ರಿದು ಅನೌನ್ಸ್ ಮಾಡಿದ್ರಂತೆ. ಅಲ್ಲ ರೀ ಕುಮಾರಸ್ವಾಮಿ ಅವರೇ, ನಿಮ್ಮ ಧರ್ಮಪತ್ನಿಯವರು ಆಂಧ್ರ ಮೂಲದವರು ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅತ್ತೆ ಮನೆಗೆ ನೀವು ಯಾಕೆ ಸೇವೆ ಮಾಡ್ತೀರಾ? ನೀವು ಇಲ್ಲಲ್ವಾ, ಈ ನಾಡಿನ ಮಗ ಅಲ್ವಾ? ಕರ್ನಾಟಕ ಕೊಡುಗೆ ಏನು? ಅಲ್ಲಿ ಉಕ್ಕಿನ ಭದ್ರಾವತಿ ಉಕ್ಕಿನ ಕೈಗಾರಿಕೆ ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿ ನಾವು ಕೊಟ್ಟಿದ್ದೀವಿ 50 ಕೋಟಿ ರೂಪಾಯಿ ಮೈ ಶುಗರ್ಸ್ಗೆ. ನೀವು ಅಲ್ಲಿ ಕೇಂದ್ರದಿಂದ ಏನ್ ತಗೊಂಡ್ಬಂದಿದ್ದೀರಾ? ಕೊನೆ ಪಕ್ಷ 48 ಲಕ್ಷ ಕೋಟಿ ರೂಪಾಯಿ ದೇಶದ ಬಜೆಟ್ ಅಲ್ಲಿ ಒಂದು ಚಿಕ್ಕ ಯೋಜನೆ ನಮ್ಮ ಕರ್ನಾಟಕ ನಾಡಿಗೆ ಬರಲಿಲ್ಲಲ್ಲ. ಕೇವಲ ನೀವು ಕೇಂದ್ರ ಸಚಿವ ಸ್ಥಾನಕ್ಕೋಸ್ಕರನೇ ನೀವು ಅಂಟ್ಕೊಂಡು ಕೂತಿದ್ದೀರಾ, ಅಥವಾ ಬೇರೆ ರಾಜ್ಯಗಳ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನೀವು ಕೂತಿದ್ದೀರಾ? ಕೇಂದ್ರದಿಂದ ಕಳೆದ ಬಜೆಟ್ ನಲ್ಲಿ ಮೇಡಮ್ ಇವರು ಮುಖ್ಯ ಸಚಿವರಿಗೆ ಇದಕ್ಕೆ ಬರೋದು 12 ವಿಶೇಷ ಕೈಗಾರಿಕಾ ಘಟಕಗಳನ್ನ ಕೊಟ್ಟರು. ಎಸ್, ನಮ್ಮಲ್ಲಿ ಮುನಿಯಪ್ಪನವರು ರೈಲ್ವೆ ಸಚಿವರಾಗಿದ್ರು, ಜಾಫರ್ ಶರೀಫ್ ಅವರು ರೈಲ್ವೆ ಸಚಿವರಾಗಿದ್ರು, ವಿದೇಶಾಂಗ ಸಚಿವರಾಗಿದ್ರು, ಯಾರು ಎಸ್.ಎನ್. ಕೃಷ್ಣ ಅವರು. ಇವತ್ತು ವೀಸಾ ಕಚೇರಿ ಅಮೆರಿಕದ್ದು ನಮ್ಮ ಬೆಂಗಳೂರಿಗೆ ಬಂದಿದೆ. ಆದ್ರೆ ಇವತ್ತು ಕರ್ನಾಟಕಕ್ಕೆ ನೀವೇನ್ ತಂದ್ರಿ? 12ರಲ್ಲಿ ಒಂದು ಬರಲಿಲ್ಲ, ಅಥವಾ ಭದ್ರಾವತಿ ಇದಕ್ಕೂ ಒಂದು ಬರಲಿಲ್ಲ. ಕೇವಲ ನೀವೇನು ರಾಜಕೀಯ ಅಥವಾ ಕುರ್ಚಿ ಅಥವಾ ಚೇರು ಇದನ್ನ ಅನುಭವಿಸೋದಕ್ಕೆ ಮಾತ್ರ ತಾವಿದಿರೋ ಅನ್ನುವಂತ ಒಂದು ಮಾತು. ಇನ್ನು ಬಿಜೆಪಿಯ ವಿಚಾರಕ್ಕೆ ಬಂದ್ರೆ ಮೇಡಮ್, ಬಿಜೆಪಿ
ಅವರಿಗೆ ಒಂದು ಆಳೋದಕ್ಕೂ ಅವ್ರಿಗೆ ಅರ್ಹತೆ ಇಲ್ಲ. ಅದಕ್ಕೋಸ್ಕರ ಮೊದಲ ಬಾರಿ ಬಂದಾಗ 3 ಜನ ಮುಖ್ಯಮಂತ್ರಿಗಳು ಚೇಂಜ್ ಆದ್ರು, ಮತ್ತೆ ಇವಾಗ ಬಂದಾಗ 2 ಬಾರಿ ಮುಖ್ಯಮಂತ್ರಿಗಳು ಚೇಂಜ್ ಆದ್ರು. ಇತಿಹಾಸದಲ್ಲಿ ಒಬ್ರು ಮುಖ್ಯಮಂತ್ರಿಗಳು ಜೈಲಿಗೆ ಹೋದ್ರು ಅನ್ನುವಂತ ಹಣೆಪಟ್ಟಿಯನ್ನು ಮಾನ್ಯ ಯಡಿಯೂರಪ್ಪನವ್ರು ತಗೊಂಡ್ರು. ಆಯ್ತ್ರಿ, ನೀವು ವಿರೋಧ ಪಕ್ಷ. ಒಂದು ಖುಷಿ ಇರೋದು ಮೇಡಮ್, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಒಂದು ಕಾಲದಲ್ಲಿ ಒಂದು ಹೆಸರನ್ನ ಪಡೆದಿದ್ರು ಮಾನ್ಯ ಯಡಿಯೂರಪ್ಪನವರು. ಸದನದಲ್ಲಿ ಗುಡುಗಿದ್ರೆ ಇಡೀ ವಿಧಾನಸೌಧ ನಡುತ್ತದೆ ಅನ್ನುವಂತ ಪ್ರಖ್ಯಾತಿಯನ್ನ ಪಡೆದಿದ್ರು. ಇವತ್ತು ಆರ್ ಅಶೋಕ್ ಅವ್ರನ್ನ ಇವರು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದಾರಲ್ಲ, ಒಂದು ದಿನಕ್ಕಾದ್ರೂ ಒಂದು ಗೌರವಯುತವಾದಂತಹ ಮಾತನ್ನ ವಿಧಾನಸೌಧದಲ್ಲಿ ಆಡಿರೋದು ನೋಡಿದಿರಾ? ಯಾವುದೋ ರೀತಿ ಕಿರ್ಚಾಡ್ಕೊಂಡು ಸಭಾ ಮರ್ಯಾದೆ ಕೊಡದೇನೆ ಹೋಗುವಂತ ಇಂಥವ್ರು ವಿರೋಧ ಪಕ್ಷದ ನಾಯಕರು ಮರ್ಯಾದೆನೇ ಪಡೀಲಿಕ್ಕೆ ಸಾಧ್ಯ ಇಲ್ಲದ ಬಚ್ಚ ಅನ್ನೋ ಪದ ಉಪಯೋಗಿಸಿದ್ರಲ್ಲ ಮೇಡಮ್, ಬಚ್ಚ ಅನ್ನೋ ಪದ ಉಪಯೋಗಿಸಿದ್ರು ಒಬ್ಬ ರಾಜ್ಯಾಧ್ಯಕ್ಷನಿಗೆ. ಈ ರೀತಿ ಗೌರವ ಇಲ್ದೇ ಇರ್ತಕ್ಕಂಥ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇದೊಂದು ನೋವಿನ ಪರಿಸ್ಥಿತಿ ಮೇಡಮ್. ಇದೇ ರೀತಿ ಬಿಜೆಪಿ ಆಂತರಿಕ ಕಲಹ ಮುಂದುವರೆದ್ರೆ ಏನಾಗುತ್ತೆ? ಬಿಜೆಪಿ ಆಂತರಿಕ ಕಲಹ ಈ ಕರ್ನಾಟಕದಲ್ಲಿ ಇಷ್ಟೇ ಸಾಕು. ಇಷ್ಟೇ ಸಾಕು, ಇನ್ನು ಮೇಲೆ ಹೇಳಕ್ ಸಾಧ್ಯ ಇಲ್ಲದಷ್ಟು ಡ್ಯಾಮೇಜ್ ಅವ್ರಿಗೆ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಈ ವಿಚಾರ ಮಾಡ್ತಿರ್ಬೇಕಾದ್ರೆ ಮಹೇಶ್ ಗೌಡರು ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಕೆಲವೇ ವಿಚಾರಗಳು ಹೇಳ್ತು. ನಾನು ಇಲ್ಲಿ ಮಾತಾಡ್ಲೇಬೇಕಾದ ಅನಿವಾರ್ಯತೆ ಇದೆ. ಏನಂತಂದ್ರೆ, ಬಹುಶಃ ಆಮ್ ಆದ್ಮಿ ಪಾರ್ಟಿ ಸಂವಿಧಾನ ಒಂದ್ಸತಿ ಎಲ್ಲ ನೋಡ್ಬಿಟ್ರೆ ಬಿಜೆಪಿನವರು ಕೂಡ ಅದರಲ್ಲಿ ಉತ್ತರ ಅಲ್ಲೇ ಇದೆ ನೋಡಿ. ಸಾಧಾರಣವಾಗಿ ಎಲ್ಲ ಪಕ್ಷಗಳಲ್ಲೂ ಒಂದು ವ್ಯಕ್ತಿಗೆ ಒಂದು ಸ್ಥಾನ ಅನ್ನೋ ಒಂದು ರೂಲ್ಗಳು ಮಾಡ್ಕೊಂಡಿರ್ತಾರೆ. ಆದ್ರೆ ನೀವು ಆಮ್ ಆದ್ಮಿ ಪಾರ್ಟಿ ಸಂವಿಧಾನದಲ್ಲಿ ನೋಡಿ, ಒಂದು ಕುಟುಂಬಕ್ಕೆ ಒಂದೇ ಸ್ಥಾನ. ನಾವು ಅಪ್ಪ ಮಕ್ಕಳಿಗೆ, ಹೆಂಡತಿಗೆ, ಚಿಕ್ಕಪ್ಪನಿಗೆ ಯಾರಿಗೂ ಟಿಕೆಟ್ ಕೊಡೋ, ಒಂದು ಕುಟುಂಬಕ್ಕೆ ಒಂದೇ ಸ್ಥಾನ. ಅದನ್ನ ಫಾಲೋ ಮಾಡ್ಕೊಂಡ್ರೆ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋ ಇದು ಬರಲ್ಲ, ಕುಟುಂಬ ರಾಜಕಾರಣ ಬರಲ್ಲ. ನಮ್ಗೆ ಎಲ್ಲೂ ಅಷ್ಟೇ ಲೀಡರ್ಸ್ ಬಂದಿಲ್ಲ. ಮತ್ತೆ ಅವ್ರು ಹೇಳ್ತಿದ್ರು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ದಾರೆ, ಬಿಜೆಪಿಗೆ ಬಗ್ಗೆ. ದೆಹಲಿ ಚುನಾವಣೆಯಲ್ಲಿ ಇವತ್ತಿನ ದಿವಸ ನಮ್ಮ ಎದುರಾಳಿ ಬಿಜೆಪಿನೇ. ಕಳೆದ 10 ವರ್ಷದಲ್ಲಿ ಒಂದು MLA ಕಾಂಗ್ರೆಸ್ನವರಲ್ಲಿ ಇಲ್ಲ. ನಮ್ಮ ಹೋರಾಟ ಬಿಜೆಪಿ ಮೇಲೆ. ಈ ದೇಶದಲ್ಲಿ ಬಿಜೆಪಿ ಮಣಿಸ್ಲಿಕ್ಕೆ ಸಾಧ್ಯ ಆಗಿರೋದು ಎಲ್ಲಿ ಅಂತಂದ್ರೆ, ಇವರು ಮಮತಾ ಬ್ಯಾನರ್ಜಿ ಅವರು ಹೇಳ್ತಿದ್ರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು, ಮತ್ತೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಷ್ಟೇ. ಬಿಜೆಪಿ ಅದನ್ನ ಮಣಿಸ್ಲಿಕ್ಕೆ ಹರಸಾಹಸ ಪಡ್ತಿದೆ, ಅವ್ರ ಕೈಲಿ ಆಗ್ತಾನೆ ಇಲ್ಲ. ಈ ಬಹುಶಃ ಇನ್ನೊಂದು, ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ತರ್ತಾ ಇರೋದಕ್ಕೆ ಇದು ಒಂದು ಕಾರಣ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ ಈ ಪಕ್ಷಗಳು ಮಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆ ಸಮಯದಲ್ಲಿ ಆದ್ರೆ ನಾವೇನಾದ್ರೂ ವಿಧಾನಸಭೆ ಚುನಾವಣೆ ಗೆಲ್ಬೋದೇನೋ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅದು ತರ್ತಿದ್ದಾರೆ. ಮತ್ತೆ ಇನ್ನೊಂದೇ ಅವ್ರು ಹೇಳ್ತಿದ್ರು, ಆಮ್ ಆದ್ಮಿ ಪಾರ್ಟಿ ಅವರು ಹಂಗೆ ನಮ್ಮ ಪಕ್ಷದಲ್ಲಿ ಈ ತರ ಏನಾದ್ರು ಅಶಿಸ್ತಿನ ಇದ್ರೆ ಹೇಳಿ, ಅವ್ರು ಎಲ್ಲೂ ಅಂತ ಸಮಸ್ಯೆಗಳು ನಮ್ಮಲ್ಲಿಲ್ಲ. ಕಾಂಗ್ರೆಸ್ನವ್ರ ಬಗ್ಗೆ ನಾವು ಮಾತಾಡ್ತಿದೀವಿ. ಏನಂತಂದ್ರೆ ನೋಡಿ, ಆವಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಈ ನಮ್ಮ ಏನು ಮೈತ್ರಿ ಏನಿದೆಯಲ್ಲ ಅದು ಲೋಕಸಭಾ ಚುನಾವಣೆಗೆ ಅಷ್ಟೇ ಸೀಮಿತ ಅಂತ ಆವಾಗಲೇ ಹೇಳಿದ್ವಿ ನಾವು. ಮತ್ತೆ ಪಂಜಾಬ್ನಲ್ಲಿ ಕೂಡ ನಮ್ದು ಮೈತ್ರಿ ಇರಲಿಲ್ಲ. ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡ್ಕೊಳ್ಳಿಲ್ಲ. ಈ ಹಿಂದೆ ಅದೇ ತರ ಮೈತ್ರಿ ಆಗಿದ್ರೆ ಈ ಹಿಂದೆ ನಮ್ಮ ಹರಿಯಾಣ ಚುನಾವಣೆಯಲ್ಲಿ ಮೈತ್ರಿ ಇರ್ಬೇಕು, ಮೈತ್ರಿ ಆಗ್ಲಿಲ್ಲ ನಮ್ದು. ಹಾಗಾಗಿ ಇನ್ನೊಂದು ಇಲ್ಲಿ ನಾವು ಇವತ್ತಿನ ದಿವಸ ಬಿಜೆಪಿ ಇಲ್ಲಿ ಏನು ಮಾತಾಡ್ತಾ ಇದೀವಲ್ಲ, ಬಿಜೆಪಿ ಅವ್ರು ಇಲ್ಲದೆ ಇರೋದಕ್ಕೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಮಹೇಶ್ ಗೌಡರು ಯಾವ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಈಗ ಏನಂತಂದ್ರೆ, ದೇ ಆರ್ ಇಂಡಿಫೆನ್ಸಿಬಲ್, ಡಿಫೆನ್ಸ್ ಮಾಡ್ಕೊಳಕ್ ಆಗದೇ ಇಲ್ಲ ಅಂತ ಪರಿಸ್ಥಿತಿ ಆಗಿ ಅವ್ರ ಬಗ್ಗೆ ಅವ್ರು ಮಾತಾಡ್ಕೊಳಕ್ ಆಗದೆ ಅವ್ರು ಬಂದಿಲ್ಲ, ಇವ್ರು ಮಾತಾಡ್ತಿದ್ದಾರೆ. ಮತ್ತೆ ಸರ್ ಹೇಳ್ತಿದ್ರು, ಈ ಎಲ್ಲ ಪಕ್ಷಗಳಲ್ಲೂ ಈ ತರ ಸಮಸ್ಯೆಗಳಿರ್ತವೆ ನೋಡಿ. ನಮ್ಮಲ್ಲಿ ಒಂದು ಗ್ರೀವಿಯನ್ಸ್ ರಿಡ್ರೆಸಲ್ಗಿಂತ ಒಂದು ಡಿಸಿಪ್ಲಿನರಿ ಕಮಿಟಿ ಇದೆ. ಏನೇ ಯಾರಿಗೆ ಸಮಸ್ಯೆ ಇರಲಿ ಆ ಕಮಿಟಿ ಮುಂದೆ ಅಷ್ಟೇ ಮಾತಾಡ್ಬೇಕು. ಪಬ್ಲಿಕ್ ಅಲ್ಲಿ ಬಂದು ಮಾತಾಡಂಗಿಲ್ಲ, ಮೀಡಿಯಾ ಬಂದು ಮಾತಾಡಂಗಿಲ್ಲ. ಅದನ್ನ ಆ ಶಿಸ್ತು ಪಾಲನೆ ಮಾಡ್ಕೊಂಡ್ ಬರ್ತಾ ಇದೀವಿ ನೋಡಿ. ಆಮ್ ಆದ್ಮಿ ಪಕ್ಷ ಇವತ್ತಿನ ದಿವಸ ಬಲಿಷ್ಠವಾಗಿ ಬೆಳೀತಾ ಇರ್ಲಿಕ್ಕೆ ಇನ್ನೊಂದು ಕಾರಣ ಏನು ನೋಡಿ, ಇಡೀ ದೇಶದಲ್ಲಿ 10 ವರ್ಷ ಸ್ಥಾಪನೆ ಆದ 10 ವರ್ಷದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಅಂತ ಅನ್ಸ್ಕೊಂಡಿದ್ದು ಆಮ್ ಆದ್ಮಿ ಪಕ್ಷನೇ. ಬೇರೆ ಇನ್ಯಾವ ಪಕ್ಷನೂ ಅಷ್ಟು ಬೇಗ ಬೆಳೆದಿಲ್ಲ. ಯಾಕಂದ್ರೆ ಆ ಕಾರ್ಯಕರ್ತರು ಅಷ್ಟು ಕಟಿಬದ್ಧವಾಗಿ ಸಂವಿಧಾನ ನಂಬಿ, ನಮ್ಮ ಸಿದ್ಧಾಂತ ನಂಬಿ ಆ ಪಕ್ಷ ಬೆಳೆಸ್ತಾ ಇದ್ದಾರೆ. ಬೇರೆ ಇನ್ಯಾವ ಪಕ್ಷಕ್ಕೂ ಸಾಧ್ಯ ಆಗಿಲ್ಲ. ಇವತ್ತಿನ ದಿವಸ ಸಕ್ರಿಯವಾಗಿರುವಂತ 3 ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇರಲಿಕ್ಕೆ ಕಾರಣ ಏನಂತಂದ್ರೆ, ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿರೋ ಆಂತರಿಕ ಗೊಂದಲದಿಂದ ಜನ ಬೇಸತ್ತು ಆಮ್ ಆದ್ಮಿ ಕಡೆ ಬರ್ತಿದ್ದಾರೆ. ಅದಕ್ಕೇನೆ ಇವತ್ತಿನ ದಿವಸ ನಾವು ಇಷ್ಟು ಬೆಳೀಲಿಕ್ಕೆ ಅವಕಾಶ. ರೈಟ್. ಆಸ್ ಸೂನ್ ಆಸ್ ಪಾಸಿಬಲ್ ಸರ್, ಆಂತರಿಕ ಕಲಹಗಳನ್ನು ಸರಿಪಡಿಸ್ಕೊಳ್ತಾರೆ ಅಂತ ಅನ್ಸುತ್ತಾ ಬಿಜೆಪಿಯಲ್ಲಿ? ಹೈಕಮಾಂಡ್ ಏನು ಸ್ಟ್ರಾಂಗ್ ಆಗಿ ಇಂಟರ್ಫಿಯರ್ ಆಗಿ ಮಾಡಬೇಕು. ಅದನ್ನು ಮಾಡದೇ ಇದ್ರೆ ಬಿಜೆಪಿಯ ಮುಂದಿನ ಭವಿಷ್ಯ ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಬಿಜೆಪಿ ಬಹಳಷ್ಟು ತನ್ನ ಆಂತರಿಕ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಬಿಜೆಪಿ ತನ್ನ ಮೂಲ ಸಿದ್ಧಾಂತದಿಂದ ಕೂಡ ದೂರ ಆಗಿದೆ. ಅವರೇನು ಕರ್ನಾಟಕದಲ್ಲಿ ಹಿಂದುತ್ವವಾದದ ಪ್ರಮುಖ ಧ್ವನಿಗಳೇನಿದ್ವು ಅವನ್ನೆಲ್ಲ ಅಡಗಿಸ್ಬಿಟ್ಟಿದ್ದಾರೆ. ಯಾರು ಹಿಂದುತ್ವದ ಪರವಾಗಿ ಇವತ್ತು ಇಡೀ ದೇಶದಲ್ಲಿ 3 ಟರ್ಮ್ ಮೋದಿ ಅವರು ಗೆದ್ದಿದ್ದಾರೆ ಅಂದ್ರೆ
ಹಿಂದೂ ಮತಗಳ ಕ್ರೋಢೀಕರಣ, ಪೋಲರೈಸೇಷನ್, ಅದು ಬಹಳ ಪ್ರಮುಖ ಕಾರಣ. ಆದ್ರೆ ಬಿಜೆಪಿ ಇವತ್ತು ಅದನ್ನೆಲ್ಲ ಮರೆತು ಯಾರು ಹಿಂದುತ್ವದ ಪರವಾಗಿ ಮಾತಾಡ್ತಿದ್ರು ಅಂತವ್ರನ್ನೆಲ್ಲ ದೂರ ಇಟ್ಟಿದ್ದಾರೆ. ಈಗ ರಾಧಾ ಮೋಹನ್ ದಾಸ್ ಅವರು ಹೈಕಮಾಂಡ್ ಪ್ರತಿನಿಧಿಯಾಗಿ ಬಂದ್ರು ಕೂಡ ಅವ್ರ ಮಾತಿಗಿನ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಸಿಚುವೇಶನ್ ಇದೆ ಸರ್. ಬಿಜೆಪಿಯಲ್ಲಿ ಯಾರ ಮಾತು ಯಾರು ಕೇಳದೆ ಇರುವಂತ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ. ಹೀಗಾಗಿ ಈ ಸಿದ್ಧಾಂತದಿಂದ ದೂರ ವಿಮುಖ ಆಗಿರುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಅಧಿಕಾರ ದಾಹ, ಇನ್ನೊಂದು ಕಡೆ ಅವ್ರವ್ರ ಮಕ್ಕಳನ್ನ ಅವರೇ ರಾಜಕೀಯವಾಗಿ ಬೆಳೆಸ್ಬೇಕನ್ನುವಂತ ಒಂದು ಸ್ವಾರ್ಥ, ಈ ಎಲ್ಲದರಿಂದ ಹೊರಗೆ ಬರಬೇಕು. ಇದ್ರ ಜೊತೆಗೆ ಪಕ್ಷದ ಸಂಘಟನೆ ಮತ್ತು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಇಟ್ಕೊಂಡು ಇವರು ಹೋರಾಟವನ್ನು ಮಾಡಬೇಕು. ಇದ್ರ ಜೊತೆಗೆ ಒಂದು ರಾಜಕೀಯ ಪಕ್ಷಕ್ಕೆ ತಂತ್ರಗಾರಿಕೆ ಅನ್ನೋದು ಬಹಳ ಮುಖ್ಯ. ಬಿಜೆಪಿ ಅವರು ಯಾವಾಗಲೂ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟ ಅಂತ ಅದು ಹೇಳ್ತಾ ಬರ್ತಾ ಇದ್ದಾರೆ ಹೊರತು ಅದನ್ನ ಇನ್ನೂ ಸ್ವಲ್ಪ ವೈಡನ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಆ ಸಂದರ್ಭಗಳು ಬಂದಾಗ ಆ ಪರಿಸ್ಥಿತಿಗಳನ್ನ ಬಳಸ್ಕೊಳ್ಳುವಂತ ಒಂದು ಚಾಕಚಕ್ಯತೆ ಒಬ್ಬ ಅಪೋಸಿಷನ್ ಲೀಡರ್ಗೆ ಇರಬೇಕು. ಅದು ಇಲ್ಲದೆ ಇದ್ರೂ ಕ್ರಿಯೇಟ್ ಮಾಡುವಷ್ಟು ಆ ಚಾಕಚಕ್ಯತೆ ಇರಬೇಕು. ಅದೇನಾದ್ರೂ ಆಗಿದ್ರೆ ಇವತ್ತು ಬಿಜೆಪಿ ಬೆಳೆಯೋದಕ್ಕೆ ಸಾಧ್ಯ, ಅದನ್ನು ಮಾಡಕ್ ಆಗ್ತಾ ಇಲ್ಲ. ಅದು ಯಾವಾಗ ಬರುತ್ತೆ ಅಂದ್ರೆ ಈ ರಾಜಕೀಯ ಚಾಣಾಕ್ಷತನ ಅಂತಾರೆ, ಇಬ್ಬರ ನಡುವೆ ಇಲ್ಲದೆ ಇದ್ರೂ ಕ್ರಿಯೇಟ್ ಮಾಡುವಷ್ಟು ಶಕ್ತಿ ಇರಬೇಕು. ಅದನ್ನು ಮಾಡಕ್ ಆಗ್ತಾ ಇಲ್ಲ. ಹೋಗ್ಲಿ ಆಡಳಿತದಲ್ಲಿರುವಂತ ವೈಫಲ್ಯಗಳನ್ನ ಎತ್ತಿ ಹೋರಾಟ ಮಾಡಕ್ ಆಗ್ತದೆ, ಅದು ಆಗ್ತಾ ಇಲ್ಲ. ಹೋಗ್ಲಿ ಪಕ್ಷ ಸಂಘಟನೆ, ಪಕ್ಷವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಕ್ಕಾಗ್ತದೆ, ಅದು ಆಗ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಎಲ್ಲಾ ದೃಷ್ಟಿಯಿಂದನೂ ಅದರ ಪುನರಾವಲೋಕನ ಆಗ್ಬೇಕು. ಒಂದು ಒಂದು ಪ್ರಬುದ್ಧತೆ, ರಾಜಕೀಯ ಪ್ರಬುದ್ಧತೆ ಇರುತ್ತಲ್ಲ, ಅದು ಬರದೇ ಹೋದ್ರೆ ಎಲ್ಲ ಒಂದ್ ಕಡೆ ಹಿರಿಯ ನಾಯಕರನ್ನೆಲ್ಲ ಮೂಲ್ಗುಂಪು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಹೊಸಬರನ್ನ ಇಟ್ಕೊಂಡು ಮಾಡಕ್ ಹೋಗ್ತಾ ಇದಾರೆ, ಅದು ಸರಿಯಾಗಿ ಆಗ್ತಾ ಇಲ್ಲ. ಲಾಸ್ಟ್ ರಿಯಾಕ್ಷನ್ ಒಂದ್ ಲೈನಲ್ಲಿ. ಮೋದಿಜಿ ಎಂಬ ದೈತ್ಯ ಶಕ್ತಿಯ ಮುಂದೆ ಏನಿವತ್ತು ನೀವು ಹಾಕಿದ್ದೀರಿ ಗಡಿಬಿಡಿ ವಿಜಯೇಂದ್ರ ಪಟ ಅಂತ, ಇವೆಲ್ಲ ಮೇಡಮ್ ಇವೆಲ್ಲ ನಾನು ಮೋದಿಜಿ ಅವರನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿರುವಂತವರು. ಇದಕ್ಕಿಂತ ಬಲಾಢ್ಯವಾದಂತ ಮುಗುದೇ ಹೋಯ್ತು ಬಿಜೆಪಿ ಅಂದವ್ರಿಗೆ. 3ನೇ ಸರಿ ಅಧಿಕಾರ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ವಿಶ್ವವೇ ಬೆಕ್ಕಸ ಬೆರಗಾಗಿ ಹೋಗಿದೆ. ಅಂಥದ್ರಲ್ಲಿ ಇವ್ರು ಯಾರೋ ಆದಿಲ್ ಹೋಗೋರು ಬೀದಿಲ್ ಹೋಗೋರೆಲ್ಲ ಬಿಜೆಪಿ ಬಗ್ಗೆ ಮಾತನಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಲಾಸ್ ಹೊರತು ಬಿಜೆಪಿ ಖಂಡಿತ ಲಾಸ್ ಇಲ್ಲ. ಬಿಜೆಪಿ ಎಂಬ ಜೆಡಿಎಸ್ ವಕ್ತಾರಾಗಿ ಮಾತು ಹೇಳಿದ್ರಲ್ಲ, ಅಕ್ಸೆಪ್ಟ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಮೋದಿಜಿ ಅವ್ರ ಬಗ್ಗೆ ಹೇಳೋದಕ್ಕೆ ನನ್ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅಂತ ಶಕ್ತಿ ಇರೋದ್ಕನ ಇವತ್ತು ಈ ದೇಶ ಎಮ್ಮರವಾಗಿ ಬೆಳೆದಿದೆ. ದರ್ಶನ್ ಏನಿಲ್ಲ, ಜೆಡಿಎಸ್ ನವ್ರು ಮಾತಾಡ್ತಾ ಇದ್ರೆ ಅಂತಂದ್ರೆ ಅವರು ಪಕ್ಕ ಊಸುರುವಳ್ಳಿ. ಅವತ್ತು ಏನ್ RSS ಬಿಜೆಪಿ ಬಗ್ಗೆ ಮಾತಾಡಿದ್ರು, ಇವತ್ತೇನ್ ಮಾತಾಡ್ತಾರೆ, ಕಾಲ ಬದಲಾಗಿದೆ, ಕಾಲ ಬದಲಾಗಿದೆ. ಹಾಲು ಒಂದೇ, ಕಾಫಿನೂ ಮಾಡ್ಕೊಳ್ತಾರೆ, ಅವ್ರು ಟೀನೂ ಮಾಡ್ಕೊಳ್ತಾರೆ, ಅದ್ರಲ್ಲಿ ಅವ್ರು ನಿಸ್ಸೀಮರ್ ಅಷ್ಟೇ. ಕೇಶವ್ ಅವರು ಬಿಜೆಪಿನವರು ಆಕ್ಚುಲಿ ಈಗ ಒಂದು ಪಾಯಿಂಟ್ ಅಜೆಂಡಾ ಇಟ್ಕೊಂಡು ನಿಜವಾದ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಆ ಒಂದು ಉದ್ದೇಶದಿಂದ ಆದ್ರೂ ಎಲ್ಲ ಒಟ್ಟು ಕೆಲಸ ಮಾಡಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ರೈಟ್, ವೆರಿ ನೈಸ್. ಕೇಶವ್ ಅವರು, ದರ್ಶನ್ ಅವರು, ಮಹೇಶ್ ಗೌಡರು ಹದ್ಮೇಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಂದನ್ನು ನಾವು ಗಮನಿಸಬೇಕು, ಏನು ರಾಜ್ಯದ ಜನತೆಯ ಹಿತದೃಷ್ಟಿ. ಅದೇ ರಾಜ್ಯದ ಜನ ವಿರೋಧ ಪಕ್ಷದಲ್ಲಿ BJP ಮತ್ತು JDSನ ಕೂರಿಸಿದ್ದಾರೆ ಅಂದರೆ ನಿಮ್ಮ ಜವಾಬ್ದಾರಿ ಇದು, ಅದನ್ನು ನಿಭಾಯಿಸಿ ಅಂತ. ಅದನ್ನು ಮಾಡ್ತಾ ಇಲ್ಲ, ಯಾಕಂದರೆ ಒಗ್ಗಟ್ಟಿನ ಕೊರತೆ ಇದೆ, ಆಂತರಿಕವಾಗಿ ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ಕೊಳ್ಳಿ. ಇನ್ನೊಂದು ವಿಚಾರ, ಸೋಕಾಲ್ಡ್ ನಾಯಕರು ತಮಗೆ ಬೇಕಾದ ಹಾಗೆ ನಡ್ಕೊಳ್ತಿದ್ದೀರಲ್ಲ, ನಿಮ್ಮನ್ನು ನಂಬಿರುವಂಥ ಕಾರ್ಯಕರ್ತರಿದ್ದಾರೆ, ಅವ್ರ ಬಗ್ಗೆ ಒಂದು ಕ್ಷಣ ಗಮನ ಹರಿಸಿದ್ರೆ ನೀವು ಖಂಡಿತವಾಗ್ಲೂ ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯುತ್ತೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.